ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು VSS. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀವಿ. ಸೊ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಗೆಸ್ಟು ಉಷ್ ಸಿನಿಮಾದ ಸಿನಿಮಾಟೋಗ್ರಾಫರ್ ಅವನಲ್ಲಿ ಅಶೋಕ್ ಕಶ್ಯಪ್ ಸರ್. ಇವಳಿಲ್ಲಿ ಮಾತಿಲ್ಲ. ಏನೆಲ್ಲ ಶೇರ್ ಮಾಡಿದ್ದಾರೆ ಅಂತ ಅದನ್ನ ನೀವು ನೋಡಿ ಕೇಳಿ ಎಂಜಾಯ್ ಮಾಡಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಲೆಟ್ಸ್ ಗೋ. ಇನ್ನೂ ಒಂದು 10 ವರ್ಷದಲ್ಲಿ ಸಿನಿಮಾಟೋಗ್ರಫಿಯಲ್ಲಿ ಕನ್ನಡ ಇಂಡಸ್ಟ್ರಿ ಇನ್ನು ಎಷ್ಟು ಮುಂದಾಗ್ಬೋದು? ಇಂಡಿಯಾದಲ್ಲಿ ಏನೇನು ಬದಲಾವಣೆ ಆಗುತ್ತೋ ಎಲ್ಲವೂ ಸೌತ್ ಅಲ್ಲೇ ನಡೀತಿರೋದು. ಇವತ್ತು ಎಂಟೈರ್ ಬಾಲಿವುಡ್ ಮಲಗಿಬಿಟ್ಟಿದೆ, ನೇಟಿವಿಟಿ ಇಲ್ಲ. ಕಾರಣ ಯಾಕೆ ಅಂದ್ರೆ ಅವರೆಲ್ಲರೂ ಫಾರಿನರ್ಸ್ ಹುಟ್ಟದವ್ರಂಗೆ ಆಡ್ತಾರೆ. ಅವರು ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ, ಬ್ರೈನ್ ಡ್ರೈನ್ ಆಗಿದೆ ಅವರಿಗೆ, ಕತೆಗಳು ಮಾಡಕ್ ಗೊತ್ತಾಗ್ತಾ ಇಲ್ಲ. ಸೌತ್ ಸಿನಿಮಾಗಳು ಹಿಟ್ಟಾಗ್ತಾ ಇದೆ, ಎಲ್ಲಾ ರೀತಿಯಲ್ಲೂ ಎಲ್ಲಾ ಜಾನರಲ್ಲೂ ನಾವು ಗೆಲ್ತಾ ಇದೀವಿ ಸೌತ್ ಅಲ್ಲಿ. ಕಾರಣ ಏನು ಅಂತಂದ್ರೆ ವಿ ಲವ್ ಸಿನಿಮಾ ಸೋ ಮಚ್. ಸೊ ಇವಾಗ ಹೆಂಗಿದೆ ಸರ್ ಸ್ಯಾಂಡ್ಲ್ವುಡ್ ಕನ್ನಡ ಇಂಡಸ್ಟ್ರಿಲಿ? ಆ ಥರದ್ದು ಡೆವಲಪ್ಮೆಂಟ್ಸ್ ಏನಾರ ಕಾಣ್ತಾ ಇದೆಯಾ? 200-250 ಸಿನಿಮಾಗಳು ಬರ್ತಿತ್ತು ವರ್ಷಕ್ಕೆ ಕನ್ನಡ ಸಿನಿಮಾಗಳು. ಆ ನಂಬರ್ಸ್ ಕಡಿಮೆ ಆಗಿದೆ ಈ ವರ್ಷ, ಕಳೆದ 2 ವರ್ಷಗಳಿಂದ. ಅಶೋಕ್ ಕಶ್ಯಪ್ ಬಂದು ಕಮರ್ಷಿಯಲ್ ಸಿನಿಮಾಗಳಿಗೂ ಕೆಲಸ ಮಾಡಿ ಗೆದ್ದಿದ್ದಾರೆ, ಸೀರಿಯಸ್ ಸಿನಿಮಾ ಮಾಡಿನೂ ಗೆದ್ದಿದ್ದಾರೆ. ಆ ಪ್ರಾಜೆಕ್ಟ್ನ ಮಾತ್ರ ಅವ್ನು ಬೇಕು, ಆ ಪ್ರಾಜೆಕ್ಟ್ ಆಗಿದ ತಕ್ಷಣ ಅವ್ನು ಬೇಕಾಗಿಲ್ಲ. ಇಲ್ಲ, ಅವ್ರೇನೋ ಅನ್ಕೊಂಡಿರ್ಬೇಕು, ನಾನು ಅಪ್ಡೇಟ್ ಆಗಿದ್ದೀನಿ, ಅವನು ಅಪ್ಡೇಟ್ ಆಗಿಲ್ಲ, ಇವನು ಅಪ್ಡೇಟ್ ಆಗ್ಬೇಕು, ಇವನು ಯಾರೋ ಅಪ್ಡೇಟ್ ಆಗಿದ್ದಾನೆ ಅಂತ ಅವ್ರು ಅನ್ಕೊಂಡಿರ್ಬೇಕು. ಯಾರಿಗೂ ಬೇಜಾರಾಗುತ್ತೋ ಇಲ್ವೋ, ನಾವಂತೂ ಬೇಜಾರು ಮಾಡ್ಕೋಬಾರ್ದು. ಯಾವಾಗಲೂ ನಗ್ತಾ ಇರಬೇಕು, ಯಾವಾಗಲೂ ಮಕ್ಕಳನ್ನ ನಾವು ಒಂಥರ ಮುದ್ದಾಡಬೇಕು. ಎನಿ ಎಕ್ಸ್ಪೀರಿಯನ್ಸ್ ಸರ್ ಇದು? ಪ್ಲೆಂಟಿ. ಪ್ಯಾಂಪರಿಂಗ್ ಎಷ್ಟು ಪ್ಯಾಂಪರ್ ಮಾಡಬೇಕು ಅಂದರೆ, ನಮ್ಮ ಮನೇಲಿ ಯಾವನೋ ಗಲಾಟೆ ಮಾಡಿರ್ತಾನೆ, ಇನ್ನೊಂದಾಗಿರ್ತಾನೆ, ಅದೆಲ್ಲ ಮನಸ್ಸಲ್ಲಿ ಇತ್ಕೊಂಡು ಕೆಲ್ಸಕ್ಕೆ ಬಂದಿರ್ತೀನಿ. ಇವರು ಮಾಡುವ ತಪ್ಪಿಗೆ ನಾವು ಇದು ನಗು ನಾವು ಆ್ಯಕ್ಟ್ ಮಾಡಬೇಕು ಅವ್ರ ಮುಂದೆ. ಯಾರ್ಯಾರಿಗೆ ಬೈದಿದ್ದೀನಿ ಬೈದಿಲ್ಲ ಅನ್ನೋದು ಅವ್ರವ್ರಿಗೆ ಗೊತ್ತಾಗುತ್ತದು. ಈ ಥರ ಮಾಡಿ 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 ನನ್ನ ತಲೆ ಕೆಡ್ತಾ ಇತ್ತು. ನಿಮ್ಮ ಮುಖ ಸೀದೋದ್ರೂ ನಮ್ಗೇನು ತೊಂದರೆ ಇಲ್ಲ, ಐ ಹ್ಯಾವ್ ನೋ ಪ್ರಾಬ್ಲಮ್. ಮೇಕಪ್ ಇಂದ ಹಿಡಿದು ಕ್ಯಾಮ್ರಾ ಮುಂದೆ ಬಂದು ನಿಲ್ಲೋವರೆಗೂ ಒಂದು ಡಿಸಿಪ್ಲಿನ್ ಕ್ಯಾರಿ ಆಗ್ತಾ ಇತ್ತು. ಸೊ ಅದೇನಾದ್ರೂ ಈಗ ಮಿಸ್ ಆಗಿದೆಯಾ? ಮಿಸ್ ಆಗಿರೋದು ಖಂಡಿತ. ನಾನು ನೋಡಿದ ಹಾಗೆ ಸಾಕಷ್ಟು ಮಿಸ್ ಆಗಿದ್ದಾವೆ. ಆಕ್ಟರಲ್ಲಿ ಸ್ವಲ್ಪ ಟ್ಯಾಲೆಂಟ್ ಕಡಿಮೆ ಇತ್ತು ಅಂತ ಅನ್ಸಿದ್ರೆ DOP ಅದನ್ನ ಎತ್ಕೊಂಡ್ಬರ್ಬೋದಾ ಅಂತ? ಇಲ್ಲ, ಅವ್ರನ್ನ ಕಷ್ಟಪಟ್ಟು ನೀನು ಆ್ಯಕ್ಟ್ ಮಾಡಪ್ಪ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅವ್ರ ದಡ್ಡತನ, ಅವ್ರ ಬುದ್ಧಿವಂತಿಕೆ ಅವ್ರದ್ದು. ಕ್ಯಾಮ್ರಾನ ನೋಡೋದು ಇಟ್ಸ್ ಅನ್ ಇಕ್ವಿಪ್ಮೆಂಟ್ ಅಂತ, ಬಟ್ ನೀವು ಅದನ್ನ ನೋಡೋ ರೀತಿನೇ ಬೇರೆ. ಕ್ಯಾಮ್ರಾ ಬಂದು ನನಗೆ ದೇವ್ರ ಸಮಾನ ಅಂತ ಅಂದ್ಕೊಳ್ತೀನಿ. ನನ್ನ ಪ್ರೊಫೆಷನ್ಗೆ ಕ್ಯಾಮ್ರಾ ಇಸ್ ಎವ್ರಿಥಿಂಗ್. ಕೆಲವರು ಕ್ಯಾಮ್ರಾ ಮುಂದೆ ಬಂದು ಹಿಂಗೆಲ್ಲ ಮಾಡ್ತಾರೆ. ನಾನು ಫಸ್ಟ್ ಕ್ಯಾಮ್ರಾ ಲೆನ್ಸ್ ಕ್ಯಾಪ್ ಕವರ್ ಮಾಡಿ ಕ್ಯಾಮ್ರಾ ತಿರುಗಿಸ್ಬಿಡ್ತೀನಿ. ಅವರು ದೇ ಗೆಟ್ ಅಫೆಂಡೆಡ್. ಒಬ್ಬ ಮೇಕಪ್ ಆರ್ಟಿಸ್ಟ್ನ ಕರೆದು ಅವನ ಹತ್ರ ಕನ್ನಡಿ ಕಿತ್ಕೊಳ್ತೀನಿ, ಹೋಗ್ಬಿಟ್ಟು ನಾನು ಟಚ್ ಅಪ್ ಮೇಡಮ್ ಅಂತ ಹೇಳ್ತೀನಿ. ಅವರು ದೇ ಗೆಟ್ ಅಫೆಂಡೆಡ್. ಏನು ಯಾಕೆ ಸರ್ ಅಂತ. ನೀವು ಇದನ್ನು ಮಿರರ್ ಥರ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಸೊ ಹ್ಯಾವ್ ರೆಸ್ಪೆಕ್ಟ್ ಅಂತೇಳಿ ಮೊದಲನೇ ದಿನನೇ ವಾರ್ನ್ ಮಾಡ್ತಾರೆ. ದಿಸ್ ಇಸ್ ಸಮಥಿಂಗ್ ವೆರಿ ಪ್ರಿಷಿಯಸ್ ಅಂತ. ತುಂಬ ಜನ ಹೀರೋಗಳು ಮಾಡಲ್ಲ. ದಟ್ಸ್ ನಥಿಂಗ್ ಪರ್ಸನಲ್. ಐ ಕಾಂಟ್ ಟೇಕ್ ನೇಮ್ಸ್ ಬಿಕಾಸ್ ನಾ ಈ ಕಾರ್ಯಕ್ರಮ ನೋಡಿದ ತಕ್ಷಣ ದೇ ಗೆಟ್ ಅಫೆಂಡೆಡ್. ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ? ಸರಿಯಾಗಿ ಸಿಕ್ಕಾಕಿಸ್ತಾ ಇದ್ದಾರೆ. ನಾನು ಹೇಳೋವಂಥದ್ದಲ್ಲ, ಆದರೂ ಹೇಳ್ತೀನಿ. ಭಾಳಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ. ಕೆಲವು ಲೆಟರ್ಸ್ಗಳಿದ್ದಾವೆ, ಅದು ಮನೆಯಲ್ಲಿ ಇಟ್ಟಿದ್ದೀನಿ, ನನ್ನ ವೈಫಿಗೆ ತೋರಿಸಿದ್ದೀನಿ. ಇನ್ಫ್ಯಾಕ್ಟ್ ಮೋರ್ ದೆನ್ 4-5 ಅಂತ ಹೇಳ್ಬೋದು ನನಗೆ. ಎಸ್, ಜೈ ಸೂಪರ್. ನನ್ನ ವೈಫು ನನಗೆ ವೈಫ್ ಅಂತ ಹೇಳೋದಕ್ಕಿಂತ ನನ್ನ ತಾಯಿ ಅಂತ ಹೇಳ್ಬೋದು. ಯಾಕೆಂತಂದರೆ ಎಲ್ಲ ಸಮಯದಲ್ಲೂ ಬಿಫೋರ್ ಐ ಕುಡ್ ಗೆಟ್ ಮ್ಯಾರಿಡ್ ಶಿ ವಾಸ್ ಆಲ್ರೆಡಿ ಎ ಫೇಮಸ್ ಫಿಗರ್. ಶಿ ವಾಸ್ ವೆರಿ ವೆರಿ ಪಾಪ್ಯುಲರ್ ಪರ್ಸನ್. ನಾನು ಹೋದಾಗ ಇಲ್ಲ, ನನ್ನ ಜೊತೆ ಅವ್ರು ಬಂದಾಗ ಎಲ್ಲೋ ಯಾರ್ದೋ ಒಂದು ಪರ್ಟಿಕ್ಯುಲರ್ ಗ್ರಾಫ್ ಮೇಲಕ್ಕೆ ಹೋಗುತ್ತೆ, ಇಲ್ಲ ಇಬ್ಬರದ್ದು ಗ್ರಾಫು ಜೊತೆಲಿ ತೊಗೊಂಡು ಹೋಗ್ಬೇಕಂದ್ರೆ ಒಬ್ರಿಗೊಬ್ರು ಅನ್ಯೋನ್ಯತೆ, ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೊಳ್ಳೋವಂಥದ್ದು. ಇಂಡಸ್ಟ್ರಿಲಿ ಸಕ್ಸಸ್ ಸೆಲೆಬ್ರೇಷನ್ಸ್ ಎಲ್ಲ ಆಗುತ್ತೆ, ಬಟ್ ಫೇಲ್ಯೂರ್ ಡಿಸ್ಕಷನ್ ಆಗುತ್ತಾ? ವೆರಿ ರೇರ್. ಆಗೋದಿಲ್ಲ. ಮುಚ್ಚಿಟ್ಬಿಡ್ತಾರೆ, ಎಲ್ಲರೂ ಮುಚ್ಚಿಟ್ಕೊಳ್ತಾರೆ, ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವನಿಂದ ಆ ಡಬ್ಬ ನನ್ನ ಮಗನಿಂದ ಹಿಂಗಾಗಿದ್ದು ಅಂತ ಒಬ್ಬ ಬೈತಾರೆ, ಇವನಿಂದ ಆಗಿದ್ದು ಅಂತ ಬೈತಾರೆ. ಎಷ್ಟೋ ಜನ ಈಗ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬರುವಾಗ ಆಕ್ಟ್ ಆದ್ರೆ ನಾವು ದುಡ್ಡು ಜಾಸ್ತಿ ಗಳಿಸ್ಬೋದು, ಲೈಫ್ ಸೆಟ್ಲ್ ಆಗುತ್ತೆ ಅನ್ನೋದು. ದುಡ್ಡು ಬರುತ್ತೆ, ಲೈಫ್ ಸೆಟ್ಲ್ ಆಗುತ್ತೆ. ನನಗೆ ಆ ಥರ ನೋಡಿದರೆ ನಾನು ಸಿನಿಮಾಗಿಂತ ಹೆಚ್ಚಾಗಿ TV ಸೀರಿಯಲ್ ಅಲ್ಲೇ ದುಡ್ಡು ಜಾಸ್ತಿ ನೋಡಿದ್ದು.
ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಸೀರಿಯಲ್ ಪ್ರೊಡ್ಯೂಸ್ ಮಾಡಿ ಮೈ ಲೈಫ್ ಈಸ್ ವೆರಿ ಕಂಫರ್ಟಬಲ್. ನಾನೀಗ ಕೆಲಸ ಮಾಡಲೇಬೇಕು ಅಂತೇನಿಲ್ಲ. ನಾನು ಕೆಲಸ ಮಾಡದೇ ಇದ್ದರೂ ಮೈ ರೆಸ್ಟ್ ಆಫ್ ಲೈಫ್ ಈಸ್ ಓಕೆ, ಡನ್. ಹಾಯ್ ಸರ್, ಹೌ ಆರ್ ಯು? ಹೇಗಿದ್ದೀರಾ? ಫೈನ್, ವೆಲ್ಕಮ್ ಟು VSS. ಥ್ಯಾಂಕ್ ಯು. ಫಸ್ಟ್ ಕ್ವಶನ್ ಫಾರ್ ಯು ಇಸ್, ಏನು ಅಂದರೆ ಎಲ್ಲರೂ ಲೈಕ್ ಬೇಸಿಕಲಿ ಎಲ್ಲ ಜನ ಫಿಲ್ಮಲ್ಲಿ ಎಲ್ಲರೂ ಕ್ಯಾಮ್ರಾನ ನೋಡೋದು ಇಟ್ಸ್ ಅನ್ ಇಕ್ವಿಪ್ಮೆಂಟ್ ಅಂತ, ಬಟ್ ನೀವು ಅದನ್ನು ನೋಡೋ ರೀತಿನೇ ಬೇರೆ. ಹೌದು. ಪ್ಲೀಸ್ ಎಕ್ಸ್ಪ್ಲೇನ್ ಅಸ್, ಯಾವ ಥರ, ಹೆಂಗೆ? ಎಲ್ಲ ಪ್ರೊಫೆಷನಲ್ಲೂ ಎಲ್ರಿಗೂ ಒಂದು ಅವರು ಕೆಲಸ ಮಾಡುವ ಜಾಗದಲ್ಲಿ ಅವರ ವಸ್ತು ಮತ್ತು ಅವ್ರು ಕೆಲಸ ಮಾಡೋದೇ ದೇವರು ಅಂತ ಅಂದ್ಕೊಂಡು ಮಾಡ್ತಾರೆ. ಆ ಥರ ನನ್ನ ಪ್ರೊಫೆಷನ್ಗೆ ಕ್ಯಾಮ್ರಾ ಇಸ್ ಎವ್ರಿಥಿಂಗ್. ಸೊ ಕ್ಯಾಮ್ರಾನೇ ನಾನು ಪೂಜಿಸೋದು ದೇವರೇ. ಆ ದೇವ್ರು ಯಾವುದು ಅಂತಂದರೆ ಕ್ಯಾಮ್ರಾ. ಸೊ ಕ್ಯಾಮ್ರಾನ ನಾನು ಅಲ್ಟಿಮೇಟಾಗಿ ಥ್ರೂ ನನ್ನ ವಿಷನ್ ಏನೇ ಇದ್ದರೂ ಇವತ್ತು ಈ ಕಣ್ಣಲ್ಲಿ ಇನ್ಫ್ಯಾಕ್ಟ್ ಏನು ನಾನು ನೋಡ್ತೀನೋ, ಪ್ರಪಂಚನ ನೋಡ್ತೀನೋ, ಅದನ್ನು ಸೆರೆ ಹಿಡಿದು ಕ್ಯಾಮ್ರಾ ಥ್ರೂ ಒಂದು ಮೀಡಿಯಮ್ ಬೇಕಲ್ಲ, ಆ ಮೀಡಿಯಮ್ಮೇ ಕ್ಯಾಮ್ರಾ. ಆ ಕ್ಯಾಮ್ರಾ ಎಂಥ ಅದ್ಭುತ ಕೆಲಸ ಮಾಡುತ್ತೆ ಅಂದರೆ, ನಾವು ಈ ಜಾಗದಲ್ಲಿ ಹಿಂಗೆ ಕೂತ್ಕೊಂಡು ಮಾತಾಡಬೇಕು ಅನ್ನೋದು ಸೃಷ್ಟಿ ಮಾಡಿದ್ದಾನೆ. ಅದನ್ನು ಮರುಸೃಷ್ಟಿ ಮಾಡುವ ಕೆಲಸ ಇದೆಯಲ್ಲ, ಅದು ಕ್ಯಾಮ್ರಾಗಿದೆ. ಅದು ಆ ಕ್ಯಾಮ್ರಾ ಅದನ್ನು ಆ ಸೃಷ್ಟಿನೇ ರೆಕಾರ್ಡ್ ಮಾಡುತ್ತೆ. ಅಂಥ ದೇವರು ಮಾಡಿದ್ದ ಮರುಸೃಷ್ಟಿಯನ್ನು ರೆಕಾರ್ಡ್ ಮಾಡಿ ಜನಗಳಿಗೆ ತಲುಪಿಸೋದಿದೆಯಲ್ಲ, ಅದು ಕ್ಯಾಮ್ರಾ ಒಂದೇ. ಸೊ ಹಾಗಾಗಿ ಅದು ಕ್ಯಾಮ್ರಾ ಬಂದು ನನಗೆ ದೇವ್ರ ಸಮಾನ ಅಂತ ಅಂದ್ಕೊಳ್ತೀನಿ. ಸೊ ಎಷ್ಟೋ ಕೆಲವರು ಕ್ಯಾಮ್ರಾ ಮುಂದೆ ಬಂದು ಹಿಂಗೆಲ್ಲ ಮಾಡ್ತಾರೆ. ನಾನು ಫಸ್ಟು ಕ್ಯಾಮ್ರಾ ಲೆನ್ಸ್ ಕ್ಯಾಪ್ ಕವರ್ ಮಾಡಿ ಕ್ಯಾಮ್ರಾ ತಿರುಗಿಸ್ಬಿಡ್ತೀನಿ. ಅವರು ದೇ ಗೆಟ್ ಅಫೆಂಡೆಡ್. ತುಂಬ ಜನ ಹೀರೋಯಿನ್ಗಳು ಮಾಡ್ತಾರೆ, ಹೀರೋಗಳು ಮಾಡಲ್ಲ. ಹೀರೋಯಿನ್ಗಳು ಟಕ್ಕಂತ ಯಾಕೆ ಕ್ಯಾಮ್ರಾ ತಿರುಗಿಸಿದ್ರು ಅಂತ ಪಟ್ಟಂತ ನಾನೇನು ಮಾಡ್ತೀನಿ, ಒಬ್ಬ ಮೇಕಪ್ ಆರ್ಟಿಸ್ಟ್ನ ಕರೆದು ಬಾಯ್ಲಿ ಅಂತ ಹೇಳ್ತೀನಿ. ಅವನ ಹತ್ರ ಕನ್ನಡಿ ಕಿತ್ಕೊಳ್ತೀನಿ, ನಾನೇ ಕಿತ್ಕೊಳ್ತೀನಿ. ಹೋಗ್ಬಿಟ್ಟು ನಾನು ಟಚಪ್ ಮೇಡಮ್ ಅಂತ ಹೇಳ್ತೀನಿ. ಅವರು ದಿ ಗೆಟ್ ಅಫೆಂಡೆಡ್. ಏನು ಯಾಕೆ ಸರ್ ಅಂತ. ಇದು ಕ್ಯಾಮ್ರಾ ದೇವ್ರ ಥರ ನನಗೆ. ನೀವು ಈ ಕ್ಯಾಮ್ರಾ ನಿಮಗೂ ದೇವ್ರೇನೆ. ನೀವು ಇದನ್ನು ಮಿರರ್ ಥರ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಹ್ಯಾವ್ ರೆಸ್ಪೆಕ್ಟ್ ಅಂಥೇಳಿ ಮೊದಲನೇ ದಿನವೇ ಒಂದು ವಾರ್ನ್ ಮಾಡ್ತೀನಿ. ದಿಸ್ ಇಸ್ ಸಮಥಿಂಗ್ ವೆರಿ ಪ್ರಿಷಿಯಸ್ ಅಂತ. ಸೊ ನೀವು ಕೇಳಿದ್ದಕ್ಕೆ ಸ್ವಲ್ಪ ಎಲಾಬ್ರೇಟಾಗಿ ಹೇಳಿದ್ದೀನಿ, ದೇವ್ರ ಥರ ನನಗೆ ಅಂತ. ಎಕ್ಸಾಕ್ಟ್ಲಿ ಸರ್. ಇಲ್ಲ, ಇನ್ಫ್ಯಾಕ್ಟ್ ನಾನು ನೋಡಿದ್ದೀನಿ ಸೆಟ್ಟಲ್ಲಿ ಸೇಮ್ ಇನ್ಸಿಡೆಂಟ್ ಆಗುತ್ತೆ ಸರ್. ಯಾರಾದರೂ ಅದರಲ್ಲೂ ಲೆನ್ಸಲ್ಲಿ ನಮ್ಮ ಫೇಸ್ ಕಾಣ್ತಿರುತ್ತೆ ಅಲ್ವಾ, ಹಿಂಗೆ ನೋಡಿ ಅಲ್ಲೇ ಹಿಂಗೆ ಸ್ವಲ್ಪ ಏನಾದ್ರು ಸರಿಪಡಿಸ್ಕೊಳ್ಳೋದು ಇದೆಲ್ಲ ಮಾಡೋದು ನೋಡಿದ್ದೆ ನಾನು. ಬಟ್ ರೀಸನ್ ಗೊತ್ತಿರಲಿಲ್ಲ ಏನಕ್ಕೆ ಆ ಥರ ಇದನ್ನು ಮಾಡ್ತಾರೆ ಅಂದರೆ ಕ್ವಿಕ್ಕಾಗಿ ಆಗಿಬಿಡ್ಲಿ ಅನ್ನೋದಕ್ಕಾಗಿ ಅವನ್ನ ಕರೆದು ಮಾಡಿ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲೇ ಹಿಂಗೆ ಹಿಂಗೆ ಅಂದ್ಕೊಳ್ಳೋದೆಲ್ಲ ಮಾಡ್ತಾರೆ. ಸಿ ಯು ಶುಡ್ ರೆಸ್ಪೆಕ್ಟ್ ಸಮ್ವನ್ಸ್ ಇದು ಸೆನ್ಸ್ ಆ್ಯಂಡ್ ಸೆನ್ಸಿಬಿಲಿಟೀಸ್ ಇದಾವಲ್ಲ, ಅದನ್ನು ನಾವು ಯಾವತ್ತೂ ಇನ್ನೊಬ್ರಿಗೆ ಹರ್ಟ್ ಆಗದೆ ಇದ್ದಂಗೆ, ಅಫೆಂಡ್ ಮಾಡದೇ ಇದ್ದಂಗೆ ನಾವು ಕೆಲಸ ಮಾಡಬೇಕಾಗತ್ತೆ. ನಾವು ಕೆಲಸ ಮಾಡುವಾಗ ಒಬ್ಬನ್ನ ಏಕವಚನದಲ್ಲಿ ಕರೆಯೋದಕ್ಕೋ, ಒಬ್ಬನ್ನ ಅವ್ರ ಹೆಸರಿಟ್ಟು ಕರೆಯೋದಕ್ಕೋ, ಇಲ್ಲ ಬಾಪ ಹೋಗಪ್ಪ ಅಂತ ಹೇಳಿ ಅವ್ರಿಗೊಂದು ರೆಸ್ಪೆಕ್ಟ್ ಕೊಟ್ಟು ಕರೆಯೋದಕ್ಕೂ ಒಂದು ಅಫೆಕ್ಷನ್ ಇದೆ. ಕರೆಕ್ಟ್ ಸರ್. ಸೊ ಒಂದು ಪ್ರೀತಿಯಿಂದ, ಒಂದು ಅಫೆಕ್ಷನ್ ಇಲ್ಲ ಅಂದ್ರೂ ರೆಸ್ಪೆಕ್ಟ್ ದ ಪರ್ಸನ್ ಹೂಸ್ ಹಿ ಹ್ಯಾಸ್ ಎ ಡಿಗ್ನಿಟಿ. ಆ ಡಿಗ್ನಿಟಿ ಆಫ್ ಲೇಬರ್ ಇದೆಯಲ್ಲ, ಅದನ್ನು ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಆ್ಯಂಡ್ ಸರ್, ಈಗ ಸೆಟ್ಟಲ್ಲೆಲ್ಲ ಒಂದು ಆರ್ಟಿಸ್ಟ್ ಒಂದು ಸೀನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ತಕ್ಷಣ ಎಂಟೈರ್ ಟೀಮೇ ಕ್ಲಾಪ್ಸ್ ಹಾಕ್ತಾ ಇರುತ್ತೆ, ಅಪ್ರಿಷಿಯೇಟ್ ಮಾಡುತ್ತೆ. ಹಾಗೆ ನಿಮ್ಮ ಜರ್ನಿಯಲ್ಲಿ ಬೆಸ್ಟ್ ನಿಮ್ಮ ಶಾಟ್ ಆ್ಯಸ್ ಎ DOP ಆಗಿ ನೀವು ತೆಗ್ದಂಥ ಶಾಟಿಗೆ ಬಿದ್ದಂಥ ಒಂದು ಸೆಟ್ಟಲ್ಲಿ ಎಲ್ಲರೂ ವಾವ್ ಅಂತ ಹೇಳಿ ಕ್ಲಾಪ್ಸ್ ಮಾಡಿದ್ದು ಯಾವುದಾದ್ರೂ ಒಂದು ಮೂಮೆಂಟ್? ಇಶ್ ಫಿಲ್ಮಲ್ಲಿದೆ, ಇಶ್ ಫಿಲ್ಮಲ್ಲಿ ಆಗಿದೆ. ಓಕೆ. ಇಶ್ ಫಿಲ್ಮಲ್ಲಿ ನಮ್ಮ ಮುರಳಿ ಮೋಹನ್ ಅಂತ ಒಬ್ಬರು ರೀಸೆಂಟ್ಲಿ ತೀರ್ಕೊಂಡ್ರು, ನೋಡಿ ಗೊತ್ತಲ್ಲ? ಮುರಳಿ ಮೋಹನ್ ಅಂತ, ಹಿ ವಾಸ್ ಅಸೋಸಿಯೇಟ್ ಟು ಉಪೇಂದ್ರ. ಹೌದು. ರೀಸೆಂಟ್ಲಿ ಸಂತ ಅನ್ನೋ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು. ರೀಸೆಂಟ್ಲಿ ಪಾಸ್ಟ್ ಅವೇ. ಅವರು ಆ್ಯಕ್ಟೆಡ್ ಆ್ಯಕ್ಚುಲಿ.
ಆ ಒಂದು ಸೀನಲ್ಲಿ ನೈಟ್ ಎಫೆಕ್ಟಲ್ಲಿ ಲೈಟಿಂಗ್ ಎಲ್ಲ ಮಾಡಿರ್ತೀನಿ ನಾನು. ಲೈಟಿಂಗ್ ಎಲ್ಲ ಮಾಡಿ ನೈಟ್ ಎಫೆಕ್ಟು ಅವರು ಒಂದು ಮನೆ ಒಳಗೆ ಹೋಗ್ತಾರೆ, ಒಂಥರ ಹಾಂಟೆಡ್ ಹೌಸ್ ಅದು. ಅಲ್ಲಿಂದ ಒಳಗೆ ಹೋದ ಕೂಡಲೇ ಅವರಿಗೆ ಅದೇನೋ ನೋಡ್ತಾರೆ, ಶಾಕ್ ಆಗುತ್ತೆ. ಯಾವುದೋ ದೆವ್ವನೋ ಭೂತನೋ ಏನೋ ನೋಡಿದೆ ಅನ್ನೋ ಥರ ಶಾಕ್ ಆಗುತ್ತೆ. ಅಲ್ಲಿಂದ ಓಡ್ತಾರೆ, ಬಂದು ಮನೆ ಸುತ್ತ ಹೋಗಿ ಕೆಳಗೆ ಓಡೋಗಿ ಬೀಳ್ತಾರೆ. ಬಿದ್ದಿದ ತಕ್ಷಣ ಆ ಕ್ಯಾಮ್ರಾ ಅವ್ನ ಮೈ ಮೇಲೆ ಬರುತ್ತೆ. ಆ ಕ್ಯಾಮ್ರಾನೇ ಅದು ದೆವ್ವ ಅಂತ ಅಂದ್ಕೊಳ್ತಾರೆ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಆ ಥರದ್ದು ಒಂದು ಸೀಕ್ವೆನ್ಸ್ ಅದು. ನಾನು ಫುಲ್ ಲೈಟಿಂಗ್ ಎಲ್ಲ ಮಾಡಿಟ್ಟು, ಅವಾಗೆಲ್ಲ ಫಿಲ್ಮ್ ಕ್ಯಾಮ್ರಾ ಅಲ್ವಾ, ಸ್ವಲ್ಪ ಭಾರ ಅದು, ಸ್ಟಡಿ ಕ್ಯಾಮ್ ಇರಲಿಲ್ಲ. ಇತ್ತು ಈ ಸ್ಟಡಿ ಕ್ಯಾಮ್ ಇತ್ತು, ದೇ ಕುಂಟ್ ಅಫೋರ್ಡ್. ಅವಾಗ ಏನು ಮಾಡಿದ್ರು, ನಾನು ಈ ಒಂದು ಟವಲ್ ತೊಗೊಂಡು ಆ ಕ್ಯಾಮ್ರಾನ ಟವಲಲ್ಲಿಟ್ಟು ಆ ಟವಲ್ ಜುಟ್ಟನ್ನ ಕೈನಲ್ಲಿ ಇಟ್ಕೊಂಡು ಆಲ್ಮೋಸ್ಟ್ ಸ್ಟಡಿ ಕ್ಯಾಮ್ ಥರ ಆ ಕ್ಯಾಮ್ರಾನ ಆಪ್ರೇಟ್ ಮಾಡಿ, ಆ ಲೈಟಿಂಗಲ್ಲಿ ಅವ್ನು ಓಡ್ತಾನೆ ಅಂದರೆ ಅವನ ಜೊತೆಗೆ ಹಂಗೆ ಓಡಿದ್ರೆ ನಾನು ಆ ಟವಲ್ ಇಟ್ಕೊಂಡು ಓಡಿದಾಗ ಏನಾಗುತ್ತೆ, ಇಟ್ಸ್ ಜಸ್ಟ್ ಫ್ಲೋಟಿಂಗ್ ಆಗಿರುತ್ತೆ, ಹಂಗೆ ತೇಲ್ಕೊಂಬರುತ್ತೆ. ಓಡಾಗ ಅವ್ನು ಕೆಳಗೆ ಬೀಳ್ತಾನೆ. ಅವ್ನು ಕೆಳಗೆ ಬಿದ್ದಿದ ತಕ್ಷಣ ವ್ಯೂ ಫೈಂಡರ್ ನೋಡಲ್ಲ ನಾನು. ಇದಿಷ್ಟು ವ್ಯೂ ಫೈಂಡರ್ ನೋಡ್ದೇನೆ ಆಗೋದು. ಅಪ್ರಾಕ್ಸಿಮೇಟ್ ಆಗಿ ಹಿಂಗೆ ಇಟ್ಕೊಂಡ್ರೆ ಇವ್ನ ಮುಖ ಬರುತ್ತೆ, ಕಾಲು ಬರುತ್ತೆ, ಕೈ ಬರುತ್ತೆ ಅನ್ನೋದು ಗೊತ್ತು. ಅವ್ನು ಕೆಳಗೆ ಹೋಗಿ ಓಡ್ಬಂದು ಎಷ್ಟೋ ದೂರ ಆದ್ಮೇಲೆ ಕೆಳಗೆ ಬೀಳ್ತಾನೆ. ಇವತ್ತಿಗೂ ನೋಡಿ ಆ ಶಾರ್ಟ್ ಇದೆ. ಓಡಾಗ ಅವನ ಹತ್ರ ಹೋಗ್ತೀನಿ, ಬೇಡ 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 ಅಂತ ಅವನು ಹೆದರ್ಕೊಂಡು ಇದು ಮಾಡ್ತಾನೆ. ನೆಕ್ಸ್ಟ್ ಶಾರ್ಟಲ್ಲಿ ಅವನು ಈಸ್ ನೋ ಮೋರ್ ಅನ್ನೋ ಥರ ತೋರಿಸ್ತೀವಿ. ಆ ಲೆವೆಲ್ಗೆ ಅದು ಹೋದಾಗ ದ ಮೋಸ್ಟ್ ಅದು ಒಂದು ವ್ಯೂ ಫೈಂಡರ್ ನೋಡದೆ ಶೂಟ್ ಮಾಡೋದು. ಎರಡನೇದು ಸ್ಟಡಿ ಕ್ಯಾಮ್ ಥರ ಒಂದು ಜುಗಾಡ್, ಏನು ಒಂದು ಟವಲ್ ಇಟ್ಕೊಂಡು ಅಷ್ಟು ಫಿಲ್ಮ್ ಮ್ಯಾಗಝೀನು ಕ್ಯಾಮ್ರಾ ಇವೆಲ್ಲ ನನ್ನ ಪ್ರಕಾರ ಒಂದು 20 kg ಯಾರೋ 20-25 kg ಯಾರೋ ಇರುತ್ತೆ. ಒಂದೇ ಕೈಲಿ ಇಟ್ಕೊಂಡು ಓಡೋದು ಅಂದರೆ ಇಟ್ ಇಸ್ ದ ಕ್ವೈಟ್ ಆ ಥರದ್ದೊಂದು ವೆರಿ ಡಿಫಿಕಲ್ಟ್. ಅದು ನನಗೂ ಥ್ರಿಲ್ ಆಗಿತ್ತು. ಪ್ಲಸ್ ಅದಾಗಿದ ತಕ್ಷಣ ಎಲ್ಲರೂ ಎವ್ರಿಬಡಿ ವಾಸ್ ಎಕ್ಸೈಟೆಡ್ ಅಂಡ್ ದೇ ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ಆ ಒಂದು ಟಾಸ್ಕ್ನ ಹೆಂಗೆ ಸರ್ ತೊಗೊಂಡ್ರಿ ನೀವು? ಬಿಕಾಸ್ ಈಗೆಲ್ಲ ಆದರೆ ಡಿಜಿಟಲ್, ಒಂದು ಟೇಕ್ ಆದರೆ ಓಕೆ ಫೈನ್ ಇನ್ನೊಂದು ತೊಗೊಳ್ಳೋಣ. ಆಗೆಲ್ಲ ಬೇರೆ ಇತ್ತಲ್ಲ, ಒಂದ್ಸರಿ ಟ್ರರ್ ಅಂದ್ಬಿಟ್ರೆ ಎಷ್ಟೋ ಸಾವಿರ ಹೊಂಟೋಯ್ತು ಅಂತ. ಆನ್ ಆ್ಯಂಡ್ ಆಫ್ ಮಾಡಿದ ತಕ್ಷಣ 250 ರೂಪಾಯಿ. ಆನ್ ಟಕ್ ಟಕ್ ಅಂತ ಈ ಕ್ಲಾಪ್ ಬೋರ್ಡ್ಗೆ ಆನ್ ಮಾಡ್ತೀವಲ್ಲ, ಆನ್ ಮಾಡಿ ಆಫ್ ಮಾಡಿದ ತಕ್ಷಣ 150 ರೂಪಾಯಿ ಹೋಯ್ತು ಅಂತ ಫಿಲ್ಮ್ ರೀಲ್. ಒಂದು ಫುಲ್ ಕ್ಯಾಬ್ಸ್ ಮ್ಯಾಗ್ಝಿನ್ 10,000 ರೂಪಾಯಿ. 10,000 ರೂಪಾಯಿ ಆನ್ ಆ್ಯಂಡ್ ಆಫ್ ಮಾಡಿದ ತಕ್ಷಣ 150-200 ರೂಪಾಯಿ. ಅಯ್ಯೋಯ್ಯೋ ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸ್ವಲ್ಪ ಖರ್ಚು ಸ್ವಲ್ಪ ಹೆದರ್ಕೊಳ್ತಾರೆ ಎಲ್ಲರೂ. ಕರೆಕ್ಟ್ ಸರ್. ಆ್ಯಂಡ್ ಇವಾಗ ನೆಕ್ಸ್ಟ್ ಇನ್ನೂ ಒಂದು 10 ವರ್ಷದಲ್ಲಿ ಈ ಫೀಲ್ಡ್ ಸಿನಿಮಾಟೋಗ್ರಫಿಯಲ್ಲಿ ಕನ್ನಡ ಇಂಡಸ್ಟ್ರಿ ಇನ್ನೂ ಎಷ್ಟು ಮುಂದಾಗ್ಬೋದು, ಏನೇನು ಡೆವಲಪ್ಮೆಂಟ್ ಆಗ್ಬೋದು? ಪರ್ಟಿಕ್ಯುಲರ್ ಆಗಿ ಕನ್ನಡನೇ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇಂಡಿಯಾದಲ್ಲಿ ಏನೇನು ಬದಲಾವಣೆ ಆಗುತ್ತೋ ಎಲ್ಲವೂ ಸೌತಲ್ಲೇ ನಡೀತಿರೋದು. ಬದಲಾವಣೆಗಳೆಲ್ಲ ಎಲ್ಲವೂ ಸೌತಲ್ಲೇ ಆಗ್ತಿರೋದು. ಆ ಥರ ಹೇಳಬೇಕು ಅಂತಂದರೆ ಇವತ್ತು ಎಂಟೈರ್ ಬಾಲಿವುಡ್ ಮಲಗಿಬಿಟ್ಟಿದೆ. ಅವರು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ, ಬ್ರೈನ್ ಡ್ರೈನ್ ಆಗಿದೆ ಅವರಿಗೆ, ಕತೆಗಳು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಸೌತ್ ಸಿನಿಮಾಗಳು ಹಿಟ್ಟಾಗ್ತಾ ಇದೆ. ಹೆಂಗಪ್ಪ ಇವರು ಇಷ್ಟೊಂದು ಕಾಂಟೆಂಟ್ ಇಟ್ಕೊಂಡು ಬರ್ತಾರೆ, ದೇವ್ರನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಅಂಡರ್ ವರ್ಲ್ಡ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಸ್ಯಾಂಡ್ಲ್ವುಡ್ ಒಂದು ವಿಷಯನ ಇಟ್ಕೊಂಡು ಸಿನಿಮಾ ಮಾಡ್ತಾರೆ. ಎಲ್ಲವೂ ಅಖಂಡ ಅನ್ನುವ ಒಂದು ಸಿನಿಮಾ ಒಂದು ಪಕ್ಕಾ ರಿಲಿಜಿಯಸ್ ಕಾಂಟೆಂಟ್ ಅದು, ಅದನ್ನು ಇಟ್ಕೊಂಡು ಗೆಲ್ತಾರೆ. ಅಖಂಡ 2 ಕೂಡ ಬಂದ್ಬಿಡ್ತು. ಅಂದರೆ ಎಲ್ಲ ರೀತಿಯಲ್ಲೂ ಎಲ್ಲ ಜಾನರಲ್ಲೂ ನಾವು ಗೆಲ್ತಾ ಇದ್ದೀವಿ ಸೌತಲ್ಲಿ. ಕಾರಣ ಏನು ಅಂತಂದರೆ ವಿ ಲವ್ ಸಿನಿಮಾ ಸೋ ಮಚ್. ನಮ್ಮ ರಿಯಲಿಸ್ಟಿಕ್ ಆಗಿ ನಮ್ಮ ನೇಟಿವಿಟಿಗೆ ಹತ್ತಿರವಾಗಿ ಅದನ್ನು ಬ್ಲೆಂಡ್ ಮಾಡ್ತೀವಿ ಸ್ಟೋರಿ. ನಾರ್ತ್ ಇಂಡಿಯಾದವರಿಗೆ ಸ್ಪೆಷಲಿ ಬಾಲಿವುಡ್ ಅವರಿಗೆ ನೇಟಿವಿಟಿ ಇಲ್ಲ. ಕಾರಣ ಯಾಕೆ ಅಂದರೆ ಅವರೆಲ್ಲರೂ ಫಾರಿನರ್ಸ್ ಹುಟ್ಟಿದವ್ರಂಗೆ ಆಡ್ತಾರೆ. ಏನು ಫಾರ್ ಎಕ್ಸಾಂಪಲ್ ನೀವು ನೋಡಿ, ಹಿಂದಿ ಸಿನಿಮಾಗಳು ಮಲಗಬೇಕಾದ್ರೂ ಲಿಪ್ಸ್ಟಿಕ್ ಹಾಕೊಂಡು ಮಲಗ್ತಾರೆ, ಸಿಲ್ಕ್ ಸೀರೆ ಉಟ್ಕೊಂಡು ಮಲಗ್ಕೋತಾರೆ. ಆಮೇಲೆ ದೇ ವಾಂಟ್ ಟು ಬಿಹೇವ್ ಲೈಕ್ ಎ ಫಾರಿನರ್ಸ್. ನಾವು ಹಂಗಲ್ಲ, ಪಂಚೆ ಲುಂಗಿ. ನೀವೆಲ್ಲರೂ ಯಾವತ್ತಾರು ರಾಜ್ಕುಮಾರ್ ಅವ್ರನ್ನ ನೀವು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಪ್ರೈವೇಟ್ ಫಂಕ್ಷನ್ಗಳಲ್ಲಿ ಬಂದಿರೋದು ನೋಡಿದ್ದೀರಾ? ರಜನಿಕಾಂತ್ ಅವ್ರನ್ನ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ವಿಗ್ ಹಾಕ್ಕೊಂಡೆಲ್ಲ ಪ್ರೈವೇಟ್ ಫಂಕ್ಷನ್ಗೆ ಬಂದಿರೋದು ನೋಡಿದ್ದೀರಾ? ಐ ಆಮ್ ಲೈಕ್ ದಿಸ್. ನನ್ನ ಜನ ಒಪ್ಕೋತಾರೆ. ಒರಿಜಿನಾಲಿಟಿ ವಿನ್ಸ್.
ರಾಜ್ಕುಮಾರ್ ಅವರು ಕೊನೆ ದಿವಸದವರೆಗೂ ದೇವಸ್ಥಾನಕ್ಕೆ ಹೋದ್ರೂ ನಮಸ್ಕಾರ ಹಿಂಗೆ ಅಂತಾರೆ. ಕಾಸಲ್ಲಿ ಹಿಂಗೆಲ್ಲ ಎಲ್ಲಿ ಹುಡುಕ್ತಾರೆ ಮತ್ತು ಯಾರ ಪಕ್ಕದಲ್ಲಿ ಇರ್ತಾರೆ, ಅವ್ರ ಫ್ಯಾಮಿಲಿಯವ್ರು ಇರ್ತಾರೆ, ತಕ್ಕೊಡ್ತಾರೆ. ಸಚ್ ಎ ಡೌನ್ ಟು ಅರ್ತ್ ವೆರಿ ಸಿಂಪಲ್ ಹ್ಯೂಮನ್ ಬೀಯಿಂಗ್. ವಿ ಅಕ್ಸೆಪ್ಟ್ ದ್ಯಾಟ್. ಸಿನಿಮಾಗೆ ಬಂದ ತಕ್ಷಣ ರಜನಿಕಾಂತ್ ಏನು ಮಾಡಿದ್ರೂ ನಮ್ಗೆ ಇಷ್ಟ ಆಗುತ್ತೆ. ಅದು ಕಾರಣ ಯಾಕಂದರೆ ಸ್ಕ್ರೀನ್ನಲ್ಲಿ ನಾವು ಅಲ್ಲಿ ಅವ್ರನ್ನ ಆರಾಧಿಸ್ತೀವಲ್ಲ, ದಟ್ ಈಸ್ ಪರ್ಫೆಕ್ಟ್ ಅಂತ ಅನಿಸ್ತೀವಿ. ಆಫ್ ಸ್ಕ್ರೀನ್ ಬಂದ ಕೂಡಲೇ ಅವರು ನಮಗೆ ದೇವ್ರ ಥರ ಕಾಣ್ತಾರೆ. ಇಷ್ಟೆಲ್ಲ ಆರ ಇಟ್ಕೊಂಡು ಸಚ್ ಎ ಸಿಂಪಲ್ ಮ್ಯಾನ್ ಅಂತ ಅನ್ಸುತ್ತೆ. ಅಮಿತಾಬ್ ಬಚ್ಚನ್ ಅವರು ಇವತ್ತಿಗೂ ವಿಗ್ಗಿಲ್ದೆ ಹೊರಗೆ ಬರ್ತಾರಾ? ಇಲ್ಲ ಸರ್. ನಮ್ಮಲ್ಲಿ ವಿ ಆರ್ ವೆರಿ ಕ್ಲೋಸ್ ಟು ಲೈಫ್. ಕರೆಕ್ಟ್. ನಮಗೆ ಈ ಬೂಟಾಟಿಕೆಗಳು ಅದು ಇದು ನಾವು ಮಾಡಿದ ತಕ್ಷಣ ಜನ ನಗ್ತಾರೆ. ಕರೆಕ್ಟ್. ಎಕ್ಸ್ಟ್ರಾ ನಾವು ಈ ಊರಲ್ಲಿ ಫಾರ್ ಎಕ್ಸಾಂಪಲ್ ಸೌತಲ್ಲಿ ನಮಗೆ ಇಲ್ಲಿ ಚಳಿ ಮತ್ತು ಬಿಸಿಲು ಜೋರು. ಮದುವೆಗೆ ಹೋಗ್ತೀವಿ ಮತ್ತು ಬಿಸಿಲುಗಾಲದಲ್ಲಿ ನಾವು ಕೋಟ್ ಹಾಕ್ಕೊಂಡು ಹೋದರೆ ಜನ ನಮ್ಮನ್ನು ನಗ್ತಾರ ಇಲ್ಲ ಹೇಳಿ? ಹೌದು. ಕರೆಕ್ಟ್. ನಾವೇನು ಮಾಡ್ತೀವಿ, ಪಂಚೆ ಒಂದು ಸಿಂಪಲ್ ಶರ್ಟ್ ಹಾಕ್ಕೊಂಡು ಹೋಗ್ತೀವಿ. ಮದುವೆಗೆ ಹೋಗ್ತೀವಿ ಅಂದ್ಬಿಟ್ಟು ನಾವು ಕೋಟ್ ಹಾಕ್ಕೊಂಡು ಹೋದರೆ ನಮ್ಮನ್ನು ನೋಡ್ಬಿಟ್ಟು ಮಂಗ ಅಂತಾರೆ. ಕರೆಕ್ಟ್. ಸೊ ನಾರ್ತ್ ಇಂಡಿಯಾದಲ್ಲಿ ಅದಲ್ಲ. ಆ ರೀತಿ ರಿವಾಜುಗಳೇನಿದೆ ಅದೆಲ್ಲ ಮಾಡೇಬೇಕು. ಎಷ್ಟು 50 ಡಿಗ್ರಿ ಸೆಲ್ಸಿಯಸ್ಸು ಅವನು ಕೋಟ್ ಹಾಕೊಂಡೇ ಹೋಗ್ತಾನೆ. ಹೌದು. ಈ ಥರದ್ದೊಂದು ನನಗೆ ಇನ್ನೊಂದು ನಗು ಬಂದಿದ್ದು ಅಂದರೆ, ನಾನು ದೂರದರ್ಶನಲ್ಲಿದ್ದೆ ಪಂಜಾಬಲ್ಲಿ. ಓಕೆ. ನಾನು ಅಪಾಯಿಂಟ್ ಆಗಿದ್ದೆ ಡಿಸೆಂಬರಲ್ಲಿ ಆಗ್ತಾನೆ ನಾವೆಲ್ಲ ಒಂದು 15 ಜನ ಕ್ಯಾಮ್ರಾಮನ್ಗಳು ಸೌತಿಂದ ಹೋದ್ವಿ, ಒಂದು ಅಪಾಯಿಂಟ್ ಆಗಿ ಹೋದ್ವಿ. ಅಲ್ಲಿ ಹೋದ ಕೂಡಲೇ ಆಗತಾನೆ ಎಲ್ಲರೂ ಫೇರ್ ಆಗಿರ್ತಾರೆ ಮತ್ತು ಎಲ್ಲರೂ ನೋಡೋಕ್ಕೆ ಚೆನ್ನಾಗಿರ್ತಾರೆ ಆ ಕಡೆ. ಬಟ್ ಎಲ್ಲ ಕೋಟು ಸೂಟುಗಳೆಲ್ಲ ಹಾಕ್ಕೊಂಡಿದ್ರು. ಹುಡುಗರು ಸೌತವ್ರು ಯಾವನು ಸ್ವೆಟ್ರ್ ಕೂಡ ತೊಗೊಂಡೋಗಿಲ್ಲ. ನಮ್ಗೆ ಗೊತ್ತೇ ಇಲ್ಲ ಚಳಿ ಅಷ್ಟು ಜೋರಾಗಿರುತ್ತೆ ಅಂತ. ಅಲ್ಲಿ ಹೋದ್ಮೇಲೆ 2 ಶರ್ಟ್ ಹಾಕ್ಕೊಂಡು ಚಳಿ ಒಂದು ವಾರ ಒದ್ದಾಡಿದ್ವಿ. ಆಮೇಲೆ ಸ್ವೆಟ್ರ್ ತೊಗೊಳೋದು ಮಾಡಿದ್ವಿ. ವಿಷಯ ಏನು ಅಂತಂದರೆ, ಯಾರೋ ಒಬ್ಬ ನಮಗಿಂತ ಸೀನಿಯರು ಅಂತ ನಾವು ಕ್ಯಾಮ್ರಾಮ್ಯಾನ್ ಪೋಸ್ಟ್ ಬಂದು ಗೆಸ್ಟೆಡ್ ಆಫೀಸರ್ ಪೋಸ್ಟ್. ಇದಕ್ಕಿಂತ ಹೈಯರ್ ಆಫೀಸರ್ಸ್ಗಳು ಇರ್ತಾರೆ, ಅಡ್ಮಿನಿಸ್ಟ್ರೇಷನಲ್ಲಿರ್ತಾರೆ. ಯಾರು ಏನು ಅಂತ ಗೊತ್ತಿಲ್ವಲ್ಲ. ಹೌದು. ಹೊಸಬರು ಹಲೋ ನಮಸ್ಕಾರ ಅಂತಿದ್ವಿ. ತುಂಬ ದಿನ ನಾವು ಒಬ್ಬನಿಗೆ ನಮಸ್ಕಾರ ಇಡ್ತಾನೇ ಇದ್ವಿ. ಕೋಟು ಸೂಟ್ ಹಾಕೊಂಡು ಬರ್ತಿದ್ದಾನೆ, ಏನೋ ಆಫೀಸರ್ ಇರಬೇಕು ಅಂತ ನೋಡಿದ್ರೆ ಅವನು ಚಪರಾಸಿ. ಅವನು ಕಸ ಗುಡಿಸೋನು. ಒಂದು ದಿವಸ ಹಿಂಗೆ ನೋಡಿದ್ರೆ ಕಸ ಗುಡಿಸ್ತವನೆ ಕೋಟು ಸೂಟ್ ಹಾಕ್ಕೊಂಡು. ನಮ್ಮ ಫ್ರೆಂಡ್ಸ್ ಎಲ್ಲ ಹುಡುಗರಲ್ಲಿ ಇಷ್ಟು ದಿವಸ ಇವನಿಗೆ ನಮಸ್ಕಾರ ಆಗ್ತಾ ಇದೆಯಲ್ಲೋ, ಅಲ್ಲಿ ನೋಡು ಅವ್ನು ಏನು ಕೆಲಸ ಮಾಡ್ತಾವನು ಅವನು ಅಂತ. ಅವನು ಆ ಲೆವೆಲ್ ಬಿಲ್ಡಪ್ ಅವ್ನು ಕೊಟ್ಟಿದ್ದಾನೆ ಕಣೋ ಅಂತ. ಅಂದರೆ ಇಲ್ಲಿರೋ ಜನ ಎಲ್ಲಿ ನೋಡು, ನಾರ್ತ್ ಇಂಡಿಯಾದಲ್ಲಿ ಯಾರು ಒಬ್ಬರು ಭಿಕ್ಷುಕರು ಕೂಡ ಚಪ್ಪಲಿ ಇಲ್ಲದೆ ಇರಲ್ಲ ನೋಡು. ಅಲ್ಲಿ ಎಲ್ಲರೂ ಚಪ್ಪಲಿ ಹಾಕ್ಕೊಳ್ತಾರೆ. ಆ ವೆದರ್ ಕಂಡೀಷನ್ ಹೇಗಿರುತ್ತೆ ಅಂದರೆ, ಬಿಸಿಲೇ ಆಗಲಿ ಚಳಿ ಆಗಲಿ, ವಿತೌಟ್ ಚಪ್ಪಲ್, ಶೂಸ್, ಸ್ವೆಟರ್, ಜಾಕೆಟ್ಸ್ ಇವೆಲ್ಲವೂ ಅಲ್ಲಿಯ ವೆದರ್ ಕಂಡೀಷನ್ಗೆ ಅದಿರುತ್ತೆ. ಅಲ್ಲಿ ಬೇಕೇ ಬೇಕು. ಸೊ ವಿ ಶುಡ್ ನಾಟ್ ಗೆಟ್ ಏನಂತೀರಿ ಡಿಸೀವ್ಡ್. ಕರೆಕ್ಟ್. ವೆದರೇ ಅವ್ರನ್ನ ರಿಚ್ ಆಗಿ ಕಾಣಿಸುತ್ತೆ. ಹೌದು. ಅವರು ನಮ್ಮನ್ನು ನೋಡಿ ತಪ್ಪು ತಿಳ್ಕೊಂಬಿಡಬಾರ್ದು. ಇವರು ರಜನಿಕಾಂತ್ ಅವ್ರು ಯಾವುದೋ ಒಂದು ಸ್ಟೇಜಲ್ಲಿ ಹೇಳ್ತಾರೆ, ಅವ್ರ ಮನೆ ಬೆಂಗಳೂರಿಗೆ ಬಂದಾಗ ಅವ್ರ ಪಕ್ಕದ ಮನೆಯವನು ಹೇಳಿದ್ನಂತೆ, ಕೊಂಸ ಫಿಲ್ಮ್ ಕಾಮ್ ಕರ್ರೆ ಅಂತ. ಈ ಥರ ಐಶ್ವರ್ಯ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತಂದಾಗ, ಐಶ್ವರ್ಯ ರೈಗೆ ಏನಾಗಿದೆ, ಅಮಿತಾಬ್ ಬಚ್ಚನ್ಗೆ ಏನಾಗಿದೆ, ಇವನ ಜೊತೆ ಹೋಗಿ ಕೆಲಸ ಮಾಡ್ತೆ ಅಂದರೆ, ಇಷ್ಟು ಸಿಂಪಲ್ ಆಗಿದ್ರೆ ಅವ್ರಿಗೇನು ಅನ್ಸುತ್ತೆ, ಇವನೊಬ್ಬ ಹೀರೋ ಅಲ್ಲ ಅಂತ ಅನ್ಕೋತಾರೆ ಆ ಜನ. ಬಟ್ ನಾವು ಹಂಗಲ್ಲ. ನಾವು ಬಣ್ಣಕ್ಕೆ ಬಟ್ಟೆಗೆಲ್ಲ ಮರ್ಯಾದೆನೇ ಕೊಡೋದಿಲ್ಲ, ಹೃದಯಕ್ಕೆ ಮರ್ಯಾದೆ ಕೊಡೋದು ನಾವು, ಹಾರ್ಟ್ಗೆ. ದಟ್ ಈಸ್ ನಮ್ಗೆ ಅಂದರೆ ನಾರ್ತರೇ ಹೇಳ್ತಾರೆ, ನಾರ್ತ್ ಅವ್ರು ನಮ್ಗೆ ಆ ಕಡೆ ಇರೋರು ಹೇಳ್ತಾರೆ, ನಾವು ಅಲ್ಲಿದ್ವಲ್ಲ, ಆಪ್ಕೆ ಪಾಸ್ ಕಲ್ಚರ್ ಹೇ, ಹಮಾರಾ ಪಾಸ್ ಅಗ್ರಿಕಲ್ಚರ್ ಹೇ ಅಂತಾರೆ. 100% ಅವರೇ ಹೇಳ್ತಾರೆ ಬಾಯ್ಬಿಟ್ಟು. ಬಟ್ ನಮ್ಮ ಹತ್ರ ಎರಡೂ ಇದೆ ಸರ್. ಹೌದೌದು. ಅಲ್ಲ ಅವರು ಜಂಬಾಗ ಅದನ್ನು ಹೇಳ್ಕೊಳಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಹತ್ರ 100 ಇದ್ದಾವೆ ಆ ಥರ. ಲಕ್ಕಿಲಿ ಕಾರಣ ಏನು ಅಂತಂದರೆ, ಸೌತ್ ಇಂಡಿಯಾ ಸ್ಪೆಷಲಿ ಸದರ್ನ್ ಪಾರ್ಟ್ ಇದೆಯಲ್ಲ, ವಿ ವರ್ ನಾಟ್ ಇನ್ವೇಡೆಡ್. ನಮ್ಮನ್ನು ಯಾರೂ ದಾಳಿ ಮಾಡಿಲ್ಲ. ಹಾಗಾಗಿ ನಾವೆಲ್ಲ ಒರಿಜಿನಲ್ಸ್. ನಾವು ಇದಲ್ಲ, ಮಿಕ್ಸ್ಡ್ ಅಲ್ಲ. ನಾವೇ ಒರಿಜಿನಲ್ ಇಂಡಿಯನ್ಸ್ ಅಂದರೆ ನಾವೇ. ನಮ್ಮ ಬಣ್ಣ ಇದೆಯಲ್ಲ ನಿಜವಾದ ಬಣ್ಣ ಅದು ನಮ್ಮದು, ನಾವು ಇಲ್ಲಿಯವರೇ. ಆಮೇಲೆ ನಮಗೆ ಸಾವು ನೋವುಗಳು ಅಂಥದ್ದೇನು ಗೊತ್ತಿಲ್ಲ ಉತ್ತರ ಭಾರತದವ್ರ ಥರ. ಅವ್ರಿಗೆ ಪಂಜಾಬ್ ಗಜನಿ ಮೊಹಮ್ಮದ್ ಎಷ್ಟು ಸರಿ ಬಂದು ಅನ್ನೋ ಗೊತ್ತಿಲ್ಲ. ಅವ್ರು ನೋಡಿ ಎಲ್ಲ ಎಷ್ಟು ಹ್ಯೂಜ್ ಆಗಿರ್ತಾರೆ ಅಲ್ಲಿರೋ ಇವರೆಲ್ಲ.
ಸೊ ಕ್ರಮೇಣ ಏನಾಗ್ಬಿಡುತ್ತೆ ಅಂದರೆ ದೇರ್ ರೇಸ್ ಆಲ್ಸೋ ಕೀಪ್ಸ್ ಚೇಂಜಿಂಗ್ ಟೈಮ್ ಅಂಡ್ ಅಗೇನ್ ವೆನ್ ಸಮ್ ಇನ್ವೇಷನ್ ಹ್ಯಾಪನ್ಸ್ ಆಗುತ್ತೆ. ಸೊ ನಮ್ಮದು ಸೆನ್ಸ್ ಆ್ಯಂಡ್ ಸೆನ್ಸಿಬಿಲಿಟೀಸ್ಗಳು ಏನಾಗುತ್ತೆ, ವಿ ಆರ್ ಲೈಕ್ ಯಾವುದೋ ಒಂದು ಇಂಟರ್ವ್ಯೂ ಯಾರೋ ಹೇಳ್ತಿದ್ರು, ವಿ ಆರ್ ಎಮೋಷ್ನಲ್, ಬೇಸಿಕಲಿ ಎಮೋಷ್ನಲ್, ವಿ ನೋ ಅವರ್ ರೂಟ್ಸ್. ನಮ್ಮ ಎಲ್ಲವೂ ನಾವು ತುಂಬ ಸೆನ್ಸಿಬಲ್ ಆಗಿ ನೋಡ್ತೀವಿ, ನಾವು ಎಲ್ಲದಕ್ಕೂ ರೆಸ್ಪೆಕ್ಟ್ ಕೊಡ್ತೀವಿ. ಯಾರನ್ನಾರು ಜಸ್ಟ್ ಬಾಡಿ ಟಚ್ ಆಗಿದ ತಕ್ಷಣ ಏನು ಮಾಡ್ತೀವಿ, ಅವ್ರನ್ನ ಮುಟ್ಬಿಟ್ಟು ಕಣ್ಣು ಗೊತ್ಕೊಳ್ತೀವಿ. ಕರೆಕ್ಟ್ ಸರ್. ಏನಿದು ಸಂಪ್ರದಾಯ, ಸಾರಿ ಬೈ ಮಿಸ್ಟೇಕ್ ನಿನ್ನನ್ನು ಕೈಕಾಲು ಟಚ್ ಆಗೋಯ್ತು, ನೀನು ನನ್ನ ದೇವ್ರ ಥರ ಅಂತೇಳಿ ನೀವು ಕಣ್ಣು ಗೊತ್ಕೊಳ್ತೀವಿ ನಾವು, ಅಲ್ವಾ? ಕರೆಕ್ಟ್ ಸರ್. ಆಮೇಲೆ ಯಾರಿಗಾರು ಕಾಲಿಗೆ ಬೀಳಬೇಕಾದ್ರೆ ಸಂಪೂರ್ಣ ಕಾಲಿಗೆ ಬೀಳ್ತೀವಿ, ಟಚ್ ಮಾಡ್ತೀವಿ ನಾವು. ಉತ್ತರ ಭಾರತದವ್ರು ಹಂಗಲ್ಲ, ಅರ್ಧ ಬಗ್ಬಿಟ್ಟು ಅದು ಕೈ ಹಿಂಗಂತೆ ಜೀತರೋ ಹೌದು. ಸೆನ್ಸ್ ಅಂಡ್ ಸೆನ್ಸಿಬಿಲಿಟೀಸ್ Lot of differences. ವೇರೀಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಈಗ ನೀವು ಕಲ್ಚರ್ ಬಗ್ಗೆ ಹೇಳ್ತಿದ್ದಂಗೆ ನಂಗೆ ಒಂದು ಅನಿಸ್ತು ಸರ್. ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳನ್ನ ಇಲ್ಲ ನೆಕ್ಸ್ಟ್ ಜನ್ರೇಷನ್ನ ನಮ್ಮ ಸಂಸ್ಕೃತಿಯಲ್ಲಿ ಹೆಂಗೆ ಬೆಳೆಸೋಕ್ಕೆ ಇಷ್ಟಪಡ್ತೀವಲ್ಲ, ಹಾಗೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವು ತುಂಬ ಸೀನಿಯರ್. ಸೊ ನಿಮ್ಮ ಪ್ರಕಾರ ಹೇಳ್ಬೇಡಿ ವಯಸ್ಸಾಗಿದೆ ಅಂತ ಎಕ್ಸ್ಪೀರಿಯನ್ಸಲ್ಲಿ ಸರ್, ಸೊ ಆ ಒಂದು ಪ್ರಕಾರ ಈಗೀಗ ಬರ್ತಾ ಇರೋವಂಥವ್ರಿಗೆ ನೀವು ಯಾವ ಕಲ್ಚರ್ನ ಅವರಿಗೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಡಿಸಿಪ್ಲಿನ್ ಅನ್ನೋದಾಗಿರ್ಬೋದು, ಆ್ಯಂಡ್ ಆವಾಗಲೂ ನೀವು ಒಂದು ಸೆಟ್ಟಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೇನೋ ಇರುತ್ತೆ ಅಲ್ವಾ ಪಾಯಿಂಟ್ಸು, ಮೇಕಪ್ಪಿಂದ ಹಿಡಿದು ಕ್ಯಾಮ್ರಾ ಮುಂದೆ ಬಂದು ನಿಲ್ಲೋವರೆಗೂ ಒಂದು ಡಿಸಿಪ್ಲಿನ್ ಕ್ಯಾರಿ ಆಗ್ತಾ ಇತ್ತು. ಸೊ ಅದೇನಾದ್ರೂ ಈಗ ಮಿಸ್ ಆಗಿದೆಯಾ, ಇಲ್ಲ ಕಂಟಿನ್ಯೂ ಆಗಬೇಕು ಅನ್ನೋ ಯಾವ ವಿಷಯಗಳಿದೆ? ಮಿಸ್ ಆಗಿರೋದು ಖಂಡಿತ ನಾನು ನೋಡಿದ ಹಾಗೆ ಸಾಕಷ್ಟು ಮಿಸ್ ಆಗಿದ್ದಾವೆ. ಈ ಗುರು ಶಿಷ್ಯ ಪರಂಪರೆ ಅನ್ನೋದು ಏನಿದೆ, ಅನಾದಿ ಕಾಲದಿಂದಲೂ ಸ್ಪೆಷಲಿ ನಮ್ಮ ಸೌತಲ್ಲಿ ಅದು ನಡೀತಾ ಬಂದಿದೆ, ನಡೀತಿತ್ತು. ಮತ್ತು ಅದನ್ನು ಈವನ್ ಈ ಮಾಡರ್ನ್ ಡೇಸ್ವರೆಗೂ, ಕಳೆದ ಒಂದು 5-10 ವರ್ಷಗಳವರೆಗೂ ಅದು ಸ್ಟಿಲ್ ಇಂಟ್ಯಾಕ್ಟ್ ಆಗಿತ್ತು. ಈ ಡಿಜಿಟಲ್ ಯುಗದಿಂದ ಏನಾಗ್ತಾ ಇದೆ ಅಂತಂದರೆ, ಸ್ವಲ್ಪ ನಿಮಗೆ ವೆಸ್ಟರ್ನ್ ಇನ್ಫ್ಲುಯೆನ್ಸ್ ಸ್ವಲ್ಪ ನಾವು ತೊಗೊಂಡು ಏನಾಗ್ತೀವಿ, ಸಬ್ಕಾನ್ಷಿಯಸ್ಲಿ ಎಲ್ಲೋ ಒಂದು ಪರ್ಟಿಕ್ಯುಲರ್ ನಮ್ಮ ರೀತಿ ರಿವಾಜು ಮತ್ತು ನಮ್ಮ ಕಲ್ಚರ್ ಏನಿದೆ ಅದನ್ನು ಇದೆ ಕಲ್ಚರೆಲ್ಲ ನಾವು ಮೇಂಟೈನ್ ಮಾಡ್ತೀವಿ. ವೆನ್ ಇಟ್ ಕಮ್ಸ್ ಟು ಅ ಪರ್ಟಿಕ್ಯುಲರ್ ವೇ ಆಫ್ ವರ್ಕಿಂಗ್ ಇದೆಯಲ್ಲ, ಆ ವೇ ಆಫ್ ವರ್ಕಿಂಗನ್ನು ನಾವೇನು ಮಾಡ್ತೀವಿ, ಅಸಡ್ಡೆ ಆಗಿ ತೊಗೊಳ್ತೀವಿ. ಕೇರ್ಲೆಸ್ನೆಸ್, ನಾವು ಕೆಲಸ ಮಾಡ್ತೀವಲ್ಲ ಏನಕ್ಕೆ ಮಿಕ್ಕಿದೆಲ್ಲ ಮಾಡಬೇಕು ಅನ್ನೋದು ಇದೆಯಲ್ಲ. ಕೆಲಸ ಮಾಡೋದು ನಿಜ, ಕೆಲಸ ಮಾಡೋದಕ್ಕೆ ಮುಂಚೆ ನಾವು ಈಗಲೂ ನೋಡಿ ಸೀನಿಯರ್ ಆರ್ಟಿಸ್ಟ್ಗಳು ಸ್ವಲ್ಪ ಆ ಕಾಲದವರು ಅಂತ ಹೇಳಲ್ಲ, ಸ್ವಲ್ಪ ಗೊತ್ತಿರೋರು ಬಂದು ಕೂಡಲೇ ಬೆಳಗ್ಗೆ ಯಾರಿಗೆ ನಮಸ್ಕಾರ ಮಾಡ್ತಾರೋ ಇಲ್ಲೋ ಕ್ಯಾಮ್ರಾಗೆ ಬಂದು ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾರೆ. ಯಾಕೆ ಅಂತಂದರೆ ದೇ ನೋ ಇಟ್ ಈಸ್ ದೇರ್ ಬ್ರೆಡ್ ಆ್ಯಂಡ್ ಬಟರ್ ಅರ್ನಿಂಗ್ ಪ್ರೊಫೆಷನ್ ಅಂತ. ಕಣ್ಮುಂದೆ ಪ್ರತ್ಯಕ್ಷವಾಗಿ ಅವ್ರಿಗೆ ಕಾಣುವಂಥದ್ದು ದೇವರು ಕ್ಯಾಮ್ರಾ. ಬಂದು ನಮಸ್ಕಾರ ಮಾಡ್ತಾರೆ, ಪಕ್ಕದಲ್ಲಿದ್ದರೆ ಕ್ಯಾಮ್ರಾ ಮ್ಯಾನ್ಗೂ ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾರೆ. ಎಕ್ಸಾಕ್ಟ್ಲಿ, ಆಯಿತಾ? ಸೊ ಇದು ಯಾಕೆ ಮಿಸ್ ಆಗ್ತಾ ಇತ್ತು ಅಂದರೆ, ಈ ವೆಸ್ಟರ್ನ್ ಆ್ಯಟಿಟ್ಯೂಡ್ ಬಾಡಿಯಲ್ಲಿ ಹೋಗಿದ ತಕ್ಷಣ 1-to-1 ಆಗುತ್ತೆ. ಮುಂಚೆ ಗುರುಗಳೇ ನಮಸ್ಕಾರ ಸರ್ ಇದೆಲ್ಲ ಇತ್ತು. ಈಗ ಬೈ ನೇಮ್ 1-to-1 ಅನ್ನೋದು ಓಕೆ, ಬೈ ನೇಮ್ ಯು ಕ್ಯಾನ್ ಕಾಲ್ ಎನಿಬಡಿ ಬೈ ನೇಮ್, ಇಟ್ಸ್ ಫೈನ್. ಬಟ್ ಆ ಪೊಸಿಷನಲ್ಲಿರೋರಿಗೆ ಡೈರೆಕ್ಟರ್ ಆಗಿ ಅಲ್ಲಿರ್ತಾರೆ, ಇನ್ನೊಬ್ಬರು ಇಲ್ಲಿರ್ತಾರೆ. ನಾವು ಈ ಸೀನಿಯರ್ಸ್ಗಳ ಹತ್ರ ತುಂಬ ದೊಡ್ಡ ದೊಡ್ಡ ಕಲಾವಿದರು ಮತ್ತು ಟೆಕ್ನಿಷಿಯನ್ಗಳ ಹತ್ರ ಕಲಿಯೋ ವಿಷಯ ಏನು ಅಂತಂದರೆ, ಆ ಗುರು ಪರಂಪರೆಯಲ್ಲಿ ಯಾವುದನ್ನು ಯಾರಿಗೂ ಹೆದರಿಸದೆ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ನಡೆಸ್ಕೋತಿದ್ರು. ನಾನು ಅಸಿಸ್ಟೆಂಟ್ ಆಗಿದ್ದ ದಿನಗಳಲ್ಲಿ, ನಾನು ತುಂಬ ದಿನ ಯಾವುದೋ ಕಾಲ ಅಲ್ಲ, ಜಸ್ಟ್ 82, 85 ಈ ದಿನ ಆಗ ಒಂದು ಡಿಸಿಪ್ಲಿನ್ ಇರ್ತಿತ್ತು. ವಿತೌಟ್ ಸಿನಿಮಾಟೋಗ್ರಫರ್ಸ್ ನಾಲೆಡ್ಜ್ ಅಸಿಸ್ಟೆಂಟ್ ಹೀಲ್ ನೆವರ್ ಗೋ ಟಚ್ ದ ಕ್ಯಾಮ್ರಾ. ದಟ್ ಈಸ್ ಒನ್ ಗೈಡ್ಲೈನ್ಸ್. ಅದು ಅರ್ಥ ಆಗುವಂಥದ್ದು. ಮತ್ತು ಅದು ಯಾರೂ ಹೇಳ್ಕೊಟ್ಟಿಲ್ಲ ಹಿಂಗೆಲ್ಲ ಮಾಡಬಾರ್ದು ಅಂತ. ಅದು ಒಂದು ಬಾಂಡಿಂಗ್, ಅದೊಂದು ರೆಸ್ಪೆಕ್ಟ್. ಅದು ಇವತ್ತಿಗೂ ನೀವು ಅಲ್ಲಿ ಒಂದು ದೇವಸ್ಥಾನ ಇದೆ, ದೇವರಿದೆ ಅಂದ ಕೂಡಲೇ ನೀವೇನು ಮಾಡ್ತೀರಿ, ಸ್ಟ್ರೈಟಾಗಿ ಹಂಗೆ ನುಗ್ಗಲ್ಲ, ಚಪ್ಪಲಿ ಬಿಡ್ತೀವಿ, ಹತ್ರ ಹೋಗ್ತೀವಿ. ಈಗಲೂ ಸಭೆಗಳಲ್ಲಿ ದೀಪ ಹಚ್ತಾರೆ, ನೀವು ನೋಡ್ಬೋದು. ತುಂಬ ಕಲ್ಚರ್ ಇರೋರು ಏನು ಮಾಡ್ತಾರೆ,
ಚಪ್ಪಲಿಗಳೆಲ್ಲ ಬಿಟ್ಟು ಸೈಡಲ್ಲಿ ಬಿಟ್ಟು ಹತ್ರ ಬಂದು ದೀಪ ಹಚ್ತಾರೆ. ಹೌದು. ಅದನ್ನು ನೀವು ದೀಪನೇ ಹಚ್ಚೋದು ಬಂದು ಅದು ಇಟ್ ಇಸ್ ನಾಟ್ ಅ ಫೈರ್. ದೀಪ ಅಂದರೆ ಏನು ಸಬ್ಕಾನ್ಷಿಯಸ್ಲಿ ನಮ್ಮ ಕಲ್ಚರಲ್ಲಿ ದೇವ್ರ ಸಮಾನ. ಇಲ್ಲಿ ಒಂದು 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 ಡಿವೈನ್ ಎನರ್ಜಿ ಅಲ್ಲಿ ಇದೆ, ಇರಲಿ, ಅಲ್ಲೊಂದು ಉದ್ಭವ ಆಗಲಿ ಅನ್ನೋ ಕಾರಣಕ್ಕಾಗಿ ನಾವು ಅಲ್ಲೊಂದು ಪೂಜೆ ಮಾಡಿ ಒಂದು ಸಣ್ಣ ಇದು ಸೆಲೆಬ್ರೇಷನ್ ಅದು. ಅದಾದಮೇಲೆ ನಿನ್ನ ಪಾಟ್ ನೀನು ಶೂ ಹಾಕೋ ಮಾಡು. ಇನ್ನೂ ಇವತ್ತೇನು ಯಾವುದೋ ಒಂದು ವೀಡಿಯೋ ನೋಡಿದ್ದೆ ನಾನು, ಒಂದು ಹುಡುಗಿ ಯಾವುದೋ ಒಂದು ಶೋರೂಮಲ್ಲಿ ಚಡ್ಡಿ ಹಾಕ್ಕೊಂಡು ಶೂ ಹಾಕ್ಕೊಂಡು ಇದು ಮಾಡ್ತಾಳೆ. ಸೊ ಏನಾಗುತ್ತೆ, ಡೆಫಿನೆಟ್ಲಿ ಇದಕ್ಕೆಲ್ಲ ಕಾರಣ ತಂದೆ ತಾಯಿದು ಸಮ್ ಅಮೌಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀನಿ. ಯಾಕೆಂತಂದರೆ ನೀನು ನಿನ್ನ ಮನೇಲಿ ಏನು ಬೇಕಾದ್ರೂ ಫ್ರೀಡಮ್ ಕೊಡು. ಅವ್ರು ಚಡ್ಡಿನಾರು ಹಾಕ್ಕೊಳ್ಳಿ, ಹೆಂಗಾರು ಇರಲಿ, ಲುಂಗಿನಾರು ಹಾಕ್ಕೊಳ್ಳಿ, ದಟ್ ಇಸ್ ಇಟ್ ಈಸ್ ದೇರ್ ವಿಶ್. ವೆನ್ ಇಟ್ ಕಮ್ಸ್ ಟು ಅ ಪಬ್ಲಿಕ್ ಡೆಕೋರಮ್ ಅದನ್ನು ಮೇಂಟೈನ್ ಮಾಡಬೇಕು. ಪಬ್ಲಿಕ್ ಬಂದು ಕೂಡಲೇ ಏನಾಗುತ್ತೆ, ಪಬ್ಲಿಕ್ ಡೆಕೋರಮ್ ಅಂತಲೇ ಕರೀತಾರೆ ಅದಕ್ಕೆ. ಪಬ್ಲಿಕ್ಕಲ್ಲಿ ನಾವು ಇಷ್ಟು ನಮ್ಮ ಮನೇಲಿ ಹೆಂಗಿರ್ತೀವೋ ಹಂಗೆ ಇರೋಕ್ಕಾಗಲ್ಲ, ಅದೇ ಥರ ಬಿಹೇವ್ ಮಾಡೋಕ್ಕೂ ಆಗಲ್ಲ. ಇವರು ಮನೇಲಿ ಹೆಂಗಿರ್ತಾರೋ ಅದೇ ಥರ ಬಿಹೇವ್ ಮಾಡೋದು. ಯಾರು ಏನಾರು ಕೊಟ್ಟರೆ ಎಡಗೈಲೇ ಇಸ್ಕೊಳ್ಳೋದು. ಎಡಗೈಲಿ ಇಸ್ಕೊಳ್ಳೋದು ತಪ್ಪು ಅಂತ ನಾನು ಹೇಳಲ್ಲ. ನಾವು ನಡೆದು ಬಂದ ದಾರಿಯಲ್ಲಿ ಯಾರು ಏನಾರು ಕೊಟ್ಟರೆ ನಮ್ಮ ಬಲಗೈಯೇ ಹೋಗೋದು. ದೋ ಯು ಆರ್ ಲೆಫ್ಟಿ, ಸ್ಟಿಲ್ our right hand goes forward to receive it, and then you transfer it to your left hand and do whatever you want. ಸೊ ಸಬ್ಕಾನ್ಷಿಯಸ್ಲಿ ಪೇರೆಂಟ್ಸದು ಕೂಡ ಜವಾಬ್ದಾರಿ ಆಗುತ್ತೆ. ಸೊ ಸ್ವಲ್ಪ ಸಿಟಿ ಬಿಟ್ಟು ರೂರಲ್ ಸೈಡಲ್ಲಿರೋರಿಗೆ ಇನ್ನೂ ಇಂಟ್ಯಾಕ್ಟ್ ಆಗಿದೆ ಆ ಕಲ್ಚರ್ ಅನ್ನೋದು. ಆಮೇಲೆ ಫಾರ್ ಎಕ್ಸಾಂಪಲ್ ಈಗಲೂ ತೀರ್ಥಹಳ್ಳಿಲಿ ಫಾರ್ ಎಕ್ಸಾಂಪಲ್ ಅಲ್ಲಿ ನನ್ನ ತಂಗಿ ಮಗ ಅಲ್ಲೇ, ಅವನು ಬೆಳೆದಿದ್ದೆಲ್ಲ ಅಲ್ಲೇ, ಓದಿದ್ದೆಲ್ಲ ಸ್ಕೂಲಿಂಗಲ್ಲ ಅಲ್ಲ. ಅವನು ಅದೆಲ್ಲ ಮುಗಿಸ್ಕೊಂಡು ಈಗ ಬ್ಯಾಂಗ್ಳೂರಲ್ಲಿದ್ದಾನೆ. ಮಮ್ಮ ದೂರ ಅಂತಾನೆ. ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಅಲ್ಲ ಹೇಳಲ್ಲ, ಎಲ್ಲಿಗೆ ಕೇಳಬಾರ್ದಲ್ಲ ಸರ್, ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಕೇಳಬಾರ್ದು. ಆದರೆ ಈ ವಾಂಟ್ಸ್ ಟು ನೋ ಐ ಆಮ್ ಗೋಯಿಂಗ್ ಫಾರ್ ಅ ಶೂಟಿಂಗ್ ಆರ್ ಸಮ್ ಎಲ್ಸ್ವೇರ್. ಅವಾಗ ಏನು ಮಾಡ್ತಾರೆ, ಮಲೆನಾಡಲ್ಲಿ ಒಂದು ವಿಶೇಷವಾದ ಒಂದು ಇದೆ, ದೂರ ಅಂತಾರೆ. ದೂರ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್, ಇದನ್ನೇ ಕೇಳ್ತಾ ಇರೋದು ಅಂತ ಅರ್ಥ. ಸೊ ಎಲ್ಲಿಗೆ ಹೋಗ್ತಿದ್ರಿ ಅನ್ನೋದು ಅವಶ್ಯಕನೂ ಆಗ್ಬೋದು, ಅದನ್ನು ಕೇಳಬಾರ್ದು ಅಂತಲೇ ಆಗ್ಬೋದು. ಸೊ ಅವನಿಗೆ ನೋಡಿ, ಇಟ್ ಈಸ್ ಇಂಬೈಬ್, ದೋ ಈಸ್ ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಬ್ಯಾಂಗ್ಳೂರ್, ಹೀ ಈಸ್ ಬೀನ್ ಕಲ್ಚರ್ಡ್ ದೇರ್. ಕರೆಕ್ಟ್. ಆಮೇಲೆ ಅವನು ನನ್ನ ಜೊತೆ ತುಂಬ ಜಗಳ ಆಡ್ದ. ಒಂದು ಪೆಟ್ ಕೊಟ್ಟೆ ಅವನಿಗೆ ನಾನು ಅಂತಾನೆ. ಅವನಿಗೆ ಹೊಡೆದ ಅಂತಾನೆ ಅನ್ಸಲ್ಲ. ನಮ್ಮ ಬೆಂಗಳೂರಲ್ಲಿ ಏನಂತೀವಿ, ಅವನು ತುಂಬ ತೊಂದರೆ ಕೊಟ್ಟ, ಬಾರಿಸ್ದೆ 2 ನೋಡು ಅಂತಾನೆ, ಬಿಟ್ಟೆ 2 ಅಂದ, ಮಡಗದೆ 2 ಅಂತಾನೆ. ಸೊ ಭಾಷೆಯಲ್ಲಿ ಆ ಹೊಡೆದಿದ್ದಕ್ಕೆ ಇಂಟೆನ್ಸಿಟಿ ನೋಡಿ. ಪೆಟ್ಟು ಕೊಟ್ಟೆ ಅಂತಾನೆ. ಆ ಪೆಟ್ಟು ಅನ್ನೋದು ಮುತ್ತು ಥರ ನನಗೆ ಕೇಳಿಸ್ತಾ ಇದೆ. ಅವನು ಪೆಟ್ಟು ಹೊಡೆದ ಅಂತಾನೆ ಅನ್ನಿಸ್ತಾ ಇಲ್ಲ. ಅಂದರೆ ವೆನ್ ಯು ಗೋ ಟು ಎ ಡಿಫ್ರೆಂಟ್ ರೀಜನ್, ನಿಮಗೆ ಹೇಳ್ಕೊಡುವ ಭಾಷೆ ಮೇಲೂ ಹೊರಟುತನ ವರ್ಕ್ ಆಗುತ್ತೆ ಸಮ್ ಟೈಮ್. ಸೊ ಸ್ವಲ್ಪ ಮಂಡ್ಯದ ಕಡೆ ಈ ಕಡೆ ಹೋಗ್ತಿದ್ದಂಗೆ ಮಡಗದೆ ನೋಡೊಂದು ಮಕ ಮಳೆದಾಗ್ಬಿಡ್ಬೇಕು ಮಗನೇ, ಎಲ್ಲ ಸೀರೀಸಲ್ಲೇ ಇರುತ್ತೆ. ಸೊ ಡಿಪೆಂಡ್ಸ್. ಕರೆಕ್ಟ್. ಸೊ ಇಟ್ ಡಿಪೆಂಡ್ಸ್ ಆನ್ ದೇರ್ ಪೇರೆಂಟ್ಸ್ ಆಲ್ಸೋ ವೆದರ್ ಟು ಅಪ್ಬ್ರಿಂಗಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಇವಾಗ ಆ್ಯಕ್ಟ್ರಲ್ಲಿ ಸ್ವಲ್ಪ ಟ್ಯಾಲೆಂಟ್ ಕಡಿಮೆ ಇತ್ತು ಅಂತ ಅನ್ಸಿದ್ರೆ DOP ಅದನ್ನು ಎತ್ಕೊಂಬರ್ಬೋದಾ ಅಂತ? ಇಲ್ಲ, ಅವ್ರನ್ನ ಕಷ್ಟಪಟ್ಟು ನೀನು ಆ್ಯಕ್ಟ್ ಮಾಡಪ್ಪ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅವ್ರ ದಡ್ಡತನ, ಅವ್ರ ಬುದ್ಧಿವಂತಿಕೆ ಅವ್ರದ್ದು. ನಾವೇನು ಮಾಡ್ಬೋದು, ಒಂದು ಮೊರಲ್ ಅಂದರೆ ಒಂದು ಸಣ್ಣ ಬೂಸ್ಟ್ ಮಾಡ್ಬೋದು. ನಮ್ಮ ಕಣ್ಣುಗಳನ್ನ ನೋಡ್ತಾ ಇರ್ತಾರೆ. ಅಂದರೆ ಡೈರೆಕ್ಟರ್ ನೋಡೋ ಬದಲು ನಮ್ಮನ್ನು ನೋಡ್ತಾರೆ. ಸರಿನಾ, ಓಕೆನಾ, ಹಿಂಗೆಲ್ಲ ಸಿಗ್ನಲ್ ಮಾಡ್ತಿರ್ತಾರೆ. ನಾವು ಹಿಂದೆಗಡೆ ಪೆಪ್ ಮಾಡ್ತೀವಿ, ಸೂಪರ್ ಬರ್ಸು ಅಂತೀವಿ. ಅಂದರೆ ಎನ್ಕರೇಜ್ ಮಾಡ್ತಾ ಇರ್ತೀವಿ. ಆ ಎನ್ಕರೇಜ್ ಮಾಡಿದಾಗ ಅವ್ನಿಗೇನಾಗುತ್ತೆ, ಅಪ್ಪ ಡೈರೆಕ್ಟರ್ ಹತ್ರ ನಾವು ಬಯಸ್ಕೊಳ್ಳಲ್ಲ, ಏನೋ ಪರವಾಗಿಲ್ಲ ಅವ್ನು ಚೆನ್ನಾಗಿದೆ ಅಂತ ಹೇಳ್ತಾನೆ ಅಂದ್ಬಿಟ್ಟು ನಾವೇ ತಾನೇ ಫಸ್ಟ್ ಆಡಿಯನ್ಸ್ ನಾವೇನೆ ಚೆನ್ನಾಗಿದೆ ಕಣ ಮಾಡಯ್ಯ ಸೂಪರ್ ಫಂಟಾಸ್ಟಿಕ್ ಅಂತೀವಿ, ಸಿಗ್ನಲ್ ಕೊಡ್ತೀವಿ ಫಸ್ಟು. ಯಾಕಂದರೆ ಡೈರೆಕ್ಟರ್ ಮುಂದೆ ಹೇಳೋಕ್ಕಾಗಲ್ಲ, ನಾವು ಡೈರೆಕ್ಟರ್ ಆಗಬಾರ್ದು ಆ ಟೈಮಲ್ಲಿ. ಬಟ್ ಫ್ರೆಂಡ್ಲಿಯಾಗಿದ್ದರೆ ಪೆಪ್ ಮಾಡ್ತೀವಿ ಯೂಶ್ವಲಿ, ಚೆನ್ನಾಗಿತ್ತು. ಇಲ್ಲ ಒಂದು ಸ್ವಲ್ಪ ಟೈಮ್ ಕೊಡಿ ಸರ್ ಅಂತಾರೆ. ಡೈರೆಕ್ಟ್ರ್ ಆ ಕಡೆ ಸೈಡ್ಗೆ ಹೋಗಿದ ತಕ್ಷಣ ಕಿವಿಗೆ ಹತ್ರ ಬಂದು ಆ್ಯಕ್ಟ್ರ್ ಕೇಳ್ತಾರೆ, ಸರ್ ಎಲ್ಲರೂ ಮಿಸ್ಟೇಕ್ ಆಗ್ತಿದೆಯಾ, ಏನಾದ್ರು ತೊಂದರೆ ಆಗ್ತದಾ, ಏನು ತಪ್ಪು ಮಾಡ್ತಾಯಿದ್ದೀನಿ ಸರ್ ಅಂತ ಕೇಳ್ತಾರೆ. ಯೂಶ್ವಲಿ ಅಸೋಸಿಯೇಟ್ ಡೈರೆಕ್ಟರ್ಗಳಿರ್ತಾರೆ, ಅವರೇ ಅವ್ರನ್ನ ರೆಡಿ ಮಾಡ್ತಾರೆ. ಒಂದು ವೇಳೆ ಅವ್ರೇನಾದ್ರು ಫ್ರೆಂಡ್ಲಿ ಆಗಿದ್ದು ಸಿನಿಮಾಟೋಗ್ರಾಫರ್ ಹತ್ರ ಬಂದು ಕೇಳಿದಾಗ, ಇಲ್ಲ ಈ ಪರ್ಟಿಕ್ಯುಲರ್ ಡೈಲಾಗ್ ಈಗ ಅಲ್ಲೆಲ್ಲೋ ಲುಕ್ ತೊಗೊಂಡು ಏನೋ ಮಾಡಿದೆಯಲ್ಲ, ಅದನ್ನು ನೀನು ಆಪೋಸಿಟ್ ಮಾಡು, ಕೀ ಲೈಟ್ ಅಲ್ಲಿದೆ, ಆ ಕೀ ಲೈಟ್ ಕಡೆ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ,
ಬಟ್ ರಿಯಲಿಸ್ಟಿಕ್ ಆಗಿ ಮಾಡು, ಸ್ವಲ್ಪ ಡ್ರಮಟೈಸ್ ಮಾಡ್ತಾ ಇದೆಯಾ ಹಾಗೆ ಹೀಗೆ ಅಂತ 1-2 ಪೆಪ್ ಟಾಕ್ ಹೇಳಿದ ಕೂಡಲೇ ದೇ ಫೀಲ್ ವೆರಿ ಕಂಫರ್ಟಬಲ್ ಆ್ಯಂಡ್ ದೇ ಡೂ ಇಟ್. ಈ ಇಂಡಸ್ಟ್ರಿ ಆ ಥರ ಇದರಲ್ಲಿ ಫ್ರೆಂಡ್ಶಿಪ್ ಅನ್ನೋದೇನಿದೆಯಲ್ಲ, ಸೊ ಅದು ಲಿಟ್ರಲಿ ಜೆನ್ಯೂನಾ ಅಥವಾ ಒಂದು ಪ್ರಾಜೆಕ್ಟ್ ಇರೋವರೆಗೂ ಮಾತ್ರ ಇರುತ್ತಾ ಅಂತ? ಸಿನಿಮಾದಲ್ಲಿ ಒಂದು ಪ್ರಾಜೆಕ್ಟ್ ಇರೋವರೆಗೂ ತುಂಬ ಅನ್ಯೋನ್ಯವಾಗಿ ಇರ್ತಾರೆ, ಇರಲೇಬೇಕು ಅಂತ ಇರಲೇಬೇಕು ಇರ್ತಾರೆ. ಅದಲ್ಲದೆ ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ, ಅವ್ರ ವರ್ಕನ್ನ ಎಷ್ಟು ಪ್ರೀತಿಸ್ತಾರೆ, ಆ ವರ್ಕ್ ಅಲ್ಲದೆ ಅವನ ಬಿಹೇವಿಯರು ಮತ್ತು ಅವನ ತನ ಇದೆಲ್ಲ ಅದನ್ನು ಪ್ರೀತಿಸ್ಬಿಟ್ರೆ ದೇ ಬಿಕಮ್ ಲೈಫ್ ಲಾಂಗ್ ಫ್ರೆಂಡ್ಸ್. ಆ ವರ್ಕ್ ಅಷ್ಟೇ ಸಾಕು ಅಂತಂದರೆ ಮತಲಬಿಗಳು ಅಂತಾರೆ. ಅಂದರೆ ಆ ಪ್ರಾಜೆಕ್ಟನ್ನು ಮಾತ್ರ ಅವ್ನು ಬೇಕು, ಆ ಪ್ರಾಜೆಕ್ಟ್ ಆಗಿದ ತಕ್ಷಣ ಅವ್ನು ಬೇಕಾಗಿಲ್ಲ ಅನ್ನೋ ಥರ ಆಗುತ್ತೆ. ನೋ ಪ್ರಾಬ್ಲಮ್, ಓಕೆ. ನಮ್ಗೇನು ಅನ್ಸುತ್ತೆ, ಎಲ್ಲರೂ ಈ ಇಂಡಸ್ಟ್ರಿಲಿ ಏನು ಅನ್ಸುತ್ತೆ, ಲಕ್ಕಿಲಿ ಅವತ್ತೊಂದು ದಿವಸ ನೀನು ನನ್ನ ನೆನಪಾದೆ, ನಾನು ನೀನು ಇಬ್ಬರು ಜೊತೆಲಿ ವರ್ಕ್ ಮಾಡಿದ್ವಿ. ಇವತ್ತು ನನಗೆ ನೆನಪಾಗಿಲ್ಲ. ಕಾರಣ ಏನಂತಂದರೆ ನೀನು ಬೇರೆ ಯಾವುದೋ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಬೇಕಾದ್ರೆ ಆ ಕಣ್ಣಿಗೆ ಆತನ ಕಣ್ಣಿಗೆ ಅವನು ಯಾರೋ ಸಿನಿಮಾಟೋಗ್ರಾಫರೋ ಟೆಕ್ನಿಷಿಯನೋ ಮತ್ತೊಬ್ಬ ಕಣ್ಣಿಗೆ ಬಿದ್ದ, ಫಂಟಾಸ್ಟಿಕ್. ಇಲ್ಲ ಅವರೇನೋ ಅಂದ್ಕೊಂಡಿರ್ಬೇಕು, ನಾನು ಅಪ್ಡೇಟ್ ಆಗಿದ್ದೀನಿ, ಅವನು ಅಪ್ಡೇಟ್ ಆಗಿಲ್ಲ, ಇವನು ಅಪ್ಡೇಟ್ ಆಗಬೇಕು, ಇವನು ಯಾರೋ ಅಪ್ಡೇಟ್ ಆಗಿದ್ದಾನೆ ಅಂತ ಅವ್ರು ಅಂದ್ಕೊಂಡಿರ್ಬೇಕು. ಎಲ್ಲರೂ ಅವ್ರವ್ರು ಅಂದ್ಕೊಳ್ತಾರೆ. ಸೊ ಶಾಶ್ವತವಾಗಿ ಕಂಟಿನ್ಯೂ ಆಗೋದು ಆ ನಂಬರ್ಸ್ ಕಡಿಮೆ. ಬಟ್ ಯೂಶ್ವಲಿ 90% ಏನಾಗುತ್ತೆ ಅಂತಂದರೆ, ನೀವು ಒಂದು ಸಿನಿಮಾ ಸಕ್ಸಸ್ ಆದ ಕೂಡಲೇ ಒಂದು ರಿದಮ್ ಗೊತ್ತಿರುತ್ತೆ. ಕರೆಕ್ಟ್. ನಾನು ಸುಮ್ಮನೆ ಹಿಂಗೆ ಕೈ ಇಟ್ಟಿದ ತಕ್ಷಣ ಹಿಂಗೆ ಅಂದಿರ್ತೀನಿ ಅಂತ ಅಂದ್ಕೊಳ್ಳಿ. ಡೈರೆಕ್ಟ್ರ್ ಒಬ್ಬರು ಕೈ ಹಿಂಗಂತಾರೆ ಮಾತಾಡೋದಿಲ್ಲ. ಓಕೆ, ನನಗೆ ಅರ್ಥ ಆಗುತ್ತೆ ಅವ್ರು ಏನು ಹೇಳ್ತಾರಂತ. ಪಟ್ ಅಂತ ನಾನು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ನನ್ನ ಅವರ ಬಾಂಧವ್ಯ, ನನ್ನ ಅವರ ಅಂಡರ್ಸ್ಟ್ಯಾಂಡಿಂಗ್ ದಿ ಲ್ಯಾಂಗ್ವೇಜ್, ಸಿನಿಮಾಟೋಗ್ರಫಿ, ಫಿಲ್ಮ್ ಗ್ರಾಮರ್ ಇವೆಲ್ಲವೂ ತುಂಬ ಚೆನ್ನಾಗಿ ವೈಬ್ ಆಗಿದೆ ಅಂತ ಅರ್ಥ. ಅವಾಗೇನಾಗುತ್ತೆ, ಅವ್ರಿಗೂ ಕಷ್ಟ ಆಗದೆ ನಾನು ಪಟ್ ಅಂತ ಕೆಲಸ ಮಾಡ್ತಿರ್ತೀನಿ. ಇದು ಬಹಳಷ್ಟು ಕಾಲ ಏನಾಗುತ್ತೆ ಅಂದರೆ, ಸಿನಿಮಾಟೋಗ್ರಾಫರ್ನ ತುಂಬ ಜನ ಡೈರೆಕ್ಟರ್ಗಳು ಚೇಂಜ್ ಮಾಡಲ್ಲ, ಯಾಕಂದರೆ ಕಂಫರ್ಟ್ ಝೋನ್ಗೆ ಹೋಗಿರ್ತಾರೆ. ಆ ಥರ ಸಿನಿಮಾಟೋಗ್ರಾಫರ್ಸು ಕಂಫರ್ಟ್ ಝೋನ್ ಅವ್ರಿಗೆ ಕೊಟ್ಟಿರ್ತಾರೆ. ಈ ಕೆಲವು ಟೈಮ್ ಏನಾಗುತ್ತೆ, ಕೆಲವರು ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡಲ್ಲ, ಅವ್ರು ಹೇಳಿದ ಕೆಲಸ ಅಷ್ಟೇ ಮಾಡ್ತಾರೆ. ನನಗೆ ಯಾಕೆ ಬೇಕು, ಅವ್ರು ಇಷ್ಟು ಹೇಳಿದ್ದಾರೆ ನಾನು ಅಷ್ಟು ಮಾಡ್ತೀನಿ ಅಂತ ಮಾಡ್ತಾರೆ. ಅಂಥವ್ರಿಗೆ ಆ ಡೈರೆಕ್ಟರ್ಗಳಿಗೆ ಮೇಲೆ ಒಂದು ಡೌಟ್ ಇದ್ದೇ ಇರುತ್ತೆ, ಇವನೇನು ನಾನು ಎಷ್ಟು ಹೇಳ್ತೀನೋ ಅಷ್ಟೇ ಮಾಡ್ತಾನೆ, ಅವ್ನು ಜಾಸ್ತಿ ಏನು ಮಾಡಲ್ವಲ್ಲ ಇವನು ಅಂತ ಅನಿಸುತ್ತೆ. ಅಂಥವ್ರ ಮೇಲೆ ಡೌಟ್ ಇದ್ದರೆ ಮತ್ತೆ ಎರಡನೇ ಸರಿ ರಿಪೀಟ್ ಆಗಲ್ಲ ಅವರು. ಕರೆಕ್ಟ್ ಸರ್. ಆ ಥರ ಅದು. ಅದಕ್ಕೆ ಸರ್ ಹುಷಿಂದ ಹಿಡಿದು ಇವತ್ತು ಉಪೇಂದ್ರ ಸರ್ ಜೊತೆಗೆ ಅಷ್ಟು ಸಿನಿಮಾಗಳು ಮಾಡಿದ್ದು ಅಂತ. ಇಲ್ಲ ನಾವು ಲಕ್ಕಿಲಿ ಒಂದು ಲಕ್ ಫ್ಯಾಕ್ಟರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಟೈಮ್ ಆ್ಯಂಡ್ ಅಗೇನ್ ಯಾವ್ಯಾವುದೋ ಕಾರಣಕ್ಕೆ ಕೆಲವ್ರಿಗೆ ಏನು ಅನಿಸುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನ ಅಶೋಕ್ ಕಶ್ಯಪ್ ಬಂದು ಕಮರ್ಷಿಯಲ್ ಸಿನಿಮಾಗಳಿಗೂ ಕೆಲಸ ಮಾಡಿ ಗೆದ್ದಿದ್ದಾರೆ, ಸೀರಿಯಸ್ ಸಿನಿಮಾ ಮಾಡಿನೂ ಗೆದ್ದಿದ್ದಾರೆ ಅನ್ನೋದು ಪಬ್ಲಿಕ್ಕಲ್ಲಿ ಮಾತುಗಳಿದ್ದಾವೆ. ಅಂದರೆ ನಾನು ಎರಡೂ ಈಕ್ವಲ್ ಆಗಿ ನೋಡ್ತೀನಿ. ನನಗೆ ಕಮರ್ಷಿಯಲ್ ಸಿನಿಮಾ ಮತ್ತು ಸೀರಿಯಸ್ ಸಿನಿಮಾ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಇನ್ನೊಂದು ಬೇರೆ ವರ್ಡ್ ಇತ್ತು, ಆರ್ಟ್ ಸಿನಿಮಾ ಅಂತಾರೆ. ಅದೇ ಕೇಳಕ್ಕೆ ಬಂದೆ ಸರ್, ತಲೆದಂಡ ಆಗಿರ್ಬೋದು ಇವೆಲ್ಲ, ಅದು ಆರ್ಟ್ ಸಿನಿಮಾ ಅಂತ. ಆ ಥರ ಎಲ್ಲನೂ ಆರ್ಟೇನೆ. ಸೀರಿಯಸ್ ಸಿನಿಮಾ ಆ್ಯಂಡ್ ಕಮರ್ಷಿಯಲ್ ಸಿನಿಮಾ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಅಲ್ಲಿ ಒಂದು ಪರ್ಟಿಕ್ಯುಲರ್ ಸ್ಟೈಲ್ ಆಫ್ ಲೈಟಿಂಗ್ ಮಾಡಬೇಕಾಗ್ತದೆ. ಬಿಕಾಸ್ ಅಲ್ಲಿ ಗ್ಲೋ ಲಾರ್ಜರ್ ದೆನ್ ಲೈಫ್ ಕಮರ್ಷಿಯಲ್ ಸಿನಿಮಾದಲ್ಲಿ. ಸೀರಿಯಸ್ ಸಿನಿಮಾಗಳಲ್ಲಿ ಕ್ಲೋಸ್ ಟು ಲೈಫ್, ರಿಯಲಿಸ್ಟಿಕ್ ಆಗಿ ನಾವಿಲ್ಲಿ ಕೂತಿದ್ವಿ, ನಮ್ಮ ಮುಂದೆ ಒಂದು ಲೈಟ್ ಇದೆ, ಆ ಲೈಟ್ ಸೋರ್ಸೇ ನಮಗೆ ಬಿದ್ದಿದೆ ಅಷ್ಟೇ, ಅದು ರಿಯಲಿಸ್ಟಿಕ್ ಅದು. ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ಕ್ಲೋಸ್ ಟು ರಿಯಾಲಿಟಿ ಅಂತ. ಸೊ ಯಾವ ಪರ್ಟಿಕ್ಯುಲರ್ ಸಿನಿಮಾ ನಾವು ಸೈನ್ ಮಾಡಿ ವರ್ಕ್ ಮಾಡ್ತೀವೋ ಆ ಜಾನರಲ್ಲಿ ವರ್ಕ್ ಮಾಡಿದ್ರೆ ಅದು ಏನಾಗುತ್ತೆ, ಆ ಕಾಂಟೆಂಟಿಗೆ ಹೊಂದ್ಕೊಂಡು ಹೋಗಿದ್ದೀವಿ ಅಂತ ಅರ್ಥ. ಸೊ ಎರಡೂ ಕಡೆ ಗೆಲ್ಬೋದು. ಇಲ್ಲ ನಾನು ಇದೇ ಥರ ಲೈಟಿಂಗ್ ಮಾಡ್ತೀನಿ, ಇಲ್ಲಿ ಮಾಡಲ್ಲ ಅಂತಂದರೆ ಪೂರ್ವಗ್ರಹ. ಅಂದರೆ ಯು ಹ್ಯಾವ್ ಫಿಕ್ಸ್ಡ್, ನನಗಿಷ್ಟೇ ಬರೋದು ಅಂತ ಆಗ್ಬಿಡುತ್ತೆ. ಹಂಗಾಗಬಾರ್ದು ಯಾವತ್ತು. ನೀವು ಯಾವ ವರ್ಕ್ ಕೊಡ್ತೀರೋ, ನೀವು ಒಂದು ಆ್ಯಡ್ ಫಿಲ್ಮ್ ಕೊಡ್ತೀರಾ, ಒಂದು ಬ್ಯೂಟಿಫುಲ್ ಸಾಂಗ್ ಆಲ್ಬಮ್ ಶೂಟ್ ಮಾಡಬೇಕಾ, ಇಲ್ಲ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕಾ, ಅದಕ್ಕೆ ಆ ವರ್ಕಿಗೆ ಸ್ವಿಚ್ ಆನ್ ಆಗಬೇಕು, ಶಿಫ್ಟ್ ಆಗಬೇಕು ನಾವು. ಯಾಕಂದರೆ ವಿ ಆರ್ ವರ್ಕಿಂಗ್ ವಿತ್ ಡಿಫ್ರೆಂಟ್ ಡೈರೆಕ್ಟರ್ಸ್ ಆರ್ ಡಿಫ್ರೆಂಟ್ ಎಸ್ಥೆಟಿಕ್ ಸೆನ್ಸ್ ಆ್ಯಂಡ್ ಡಿಫ್ರೆಂಟ್ ಟೇಸ್ಟ್. ಅವರು ಟೇಸ್ಟಿಗೆ ನಾವು ಬದಲಾಗಬೇಕು. ಅವಾಗೇನಾಗುತ್ತೆ, ಅವರು ಇಲ್ಲ ನಾನು ಅಂದ್ಕೊಂಡಂಗೆ ಇವ್ನು ಶೂಟ್ ಮಾಡಿಕೊಟ್ಟ ಅಂತ ಆಗುತ್ತೆ. ಸೊ ಆ ಥರದ್ದು ಎಲ್ಲೋ ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು ಡೈರೆಕ್ಟ್ರಿಗೆ ನಾವು ರಿಪೀಟ್ ಆದ್ವಿ ಅಂತಂದರೆ
ನಮ್ಮ ಕೆಲಸ ಅವರಿಗೆ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗೆ ಇವನು ಅದು ಚೆನ್ನಾಗಿ ಮಾಡ್ತಾನೆ ಅಂತ ಅವ್ರಿಗೆ ಅನಿಸಿರ್ಬೇಕು. ಆ ಕಾರಣಕ್ಕೆ ನಾವು ಅದನ್ನು ರಿಪೀಟ್ ಆಗಿರ್ತೀವಿ. ಆ ಥರ ನೋಡಿದರೆ ನಾನು ಹೆಚ್ಚು ವರ್ಕ್ ಮಾಡಿರೋದು ಫಸ್ಟ್ ಫಿಲ್ಮ್ ಡೈರೆಕ್ಟರ್ಗಳ ಜೊತೆ. ಕಾರಣ ಏನು ಅಂತಂದರೆ ನನ್ನ ಎಕ್ಸ್ಪೀರಿಯೆನ್ಸು ಅವ್ರಿಗೆ ಕೊಡ್ತೀನಿ. ಅವರು ಫಸ್ಟು ಬಂದು ಮುಂದೆ ನಿಲ್ತಾರೆ, ಆದರೆ ಅವ್ರಿಗೆ ಗಾಬರಿ ಇರುತ್ತೆ, ಕರೆಕ್ಟ್, ಹೆಂಗಪ್ಪ ಇದು ಅಂತ. ನಾವು ಅವ್ರಿಗೆ ಕಂಫರ್ಟ್ ಝೋನ್ ಮಾಡೋದೇನು ಅಂದರೆ, ಡೋಂಟ್ ವರಿ, ನಿಶ್ಚಿಂತೆಯಾಗಿರಿ, ನಿಮಗೇನು ಬೇಕು ಹೇಳಿ ಅದನ್ನು ಮಾಡ್ತೀನಿ ಅಂತ ನಾನು ಅಂದಾಗ ಅವ್ರಿಗೆ ಧೈರ್ಯ ಬರುತ್ತೆ, ಅಪ್ಪ ನನ್ನ ಭಾರನಲ್ಲ ಇವನು ತಗೊಂಡ ಅಂತ. ಕರೆಕ್ಟ್ ಸರ್. ಆಗ ತುಂಬಾ ಇಂಪಾರ್ಟೆಂಟ್ ಅಲ್ಲ, ತುಂಬ ಇಂಪಾರ್ಟೆಂಟ್ ಆಗ್ತದೆ. ಆವಾಗ ಮೊದಲೇ ಅವರು ಬಂದು ಎಲ್ಲರೂ ಹೊಸಬ್ರೆ ಆಗಿಬಿಟ್ರೆ ಎಲ್ಲವನ್ನೂ ಎಳ್ಕೊಂಡು ಹೋಗೋದು ಇದೆಯಲ್ಲ, ಅದು ಸ್ವಲ್ಪ ಹಿಂಸೆನೇ ಅದು ಅವರಿಗೆ, ಡೈರೆಕ್ಟ್ರಿಗೆ. ಒಬ್ಬ ಎಕ್ಸ್ಪೀರಿಯನ್ಸ್ ಸಿನಿಮಾಟೋಗ್ರಾಫರ್ನ ತೊಗೊಂಡು, ಇಲ್ಲ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ ಯಾರೇ ಆದರೂ ಅವ್ರ ಜೊತೆ ವರ್ಕ್ ಮಾಡಿದಾಗ ಒಬ್ಬ ಫಸ್ಟ್ ಫಿಲ್ಮ್ ಡೈರೆಕ್ಟರ್ ಅವ್ರಿಗೇನಾಗುತ್ತೆ, ನಾನೊಬ್ಬ ಫಸ್ಟ್ ಫಿಲ್ಮ್ ಡೈರೆಕ್ಟರ್ ಅಂತ ಅನ್ಸಲ್ಲ ಸ್ಕ್ರೀನಲ್ಲಿ ನೋಡಿದಾಗ. ಅದ್ಭುತವಾಗಿ ವರ್ಕ್ ಮಾಡಿದಾರಲ್ಲ, ಯಾವುದೇ ತಪ್ಪುಗಳಿಲ್ಲದೆ ಅದ್ಭುತವಾಗಿದೆ ಅಂತ. ಅವಾಗೇನು ಅನ್ಸುತ್ತೆ, ಒಬ್ಬ ಸಿನಿಮಾಟೋಗ್ರಾಫರೋ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರೋ ಕೆಲಸ ಮಾಡಿದ್ದಾನೆ ಅಲ್ಲ, ಒಬ್ಬ ಒಳ್ಳೆ ಡೈರೆಕ್ಟರ್ ಕೆಲಸ ಮಾಡಿದ್ದಾನೆ ಅಂತಲೇ ವಿಜುವಲಿ ಕಣ್ಣು ಕಾಣೋದು ಎಲ್ಲರಿಗೂ. ಸೊ ನನಗೂ ಅಷ್ಟೇ. ಆಗ ಒಬ್ಬ ಫಸ್ಟ್ ಫಿಲ್ಮ್ ಡೈರೆಕ್ಟರ್ ಜೊತೆ ಕೆಲಸ ಮಾಡುವಾಗ ಏನು ಅನ್ಸುತ್ತೆ ಅಂದರೆ, ಆತನ ಹತ್ರ ನಾವು ಕಲಿಯೋದು ಏನೋ ಒಂದು ವಿಶೇಷವಾಗಿರುತ್ತೆ. ಎಲ್ಲರೂ ಈ ಥರ ಕೆಲಸ ಮಾಡಿದ್ರು, ಇವನು ಯಾರೋ ಹಿಂಗೆ ಕೆಲಸ ಮಾಡೋ ಒಂಥರ ಕಾಣ್ತಾನಲ್ಲ, ನೋಡೋಣ ಇವನೇನೋ ಡಿಫ್ರೆಂಟ್ ಆಗಿದ್ದಾನೆ ಅಂತ ನನಗೂ ಒಂದು ಹೊಸದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಓಕೆ. ಆ್ಯಂಡ್ ಹೇಳಿ ಸರ್, ನೀವೇ ಕರೆಕ್ಟ್ ಪರ್ಸನ್ ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ. ಹೈಯೆಸ್ಟ್ ಬಜೆಟ್ ಅಂದರೆ ಹೈಯೆಸ್ಟ್ ರೆಮ್ಯುಂಡೇಷನ್ ಎಷ್ಟರ ಮಟ್ಟಿಗೆ ಹೋಗ್ಬೋದು DFP ಅವ್ರದ್ದು? ಅದು ಸ್ವಲ್ಪ ಹೇಳೋದಕ್ಕೆ ಕಷ್ಟನೇ, ಕ್ಯಾಮರಾದು ಮೈಕ್ ಮುಂದೆ ಡಿಪೆಂಡ್ಸ್ ಆನ್ ದ ಪ್ರೊಡಕ್ಷನ್ ಹೌಸ್. ಡಿಪೆಂಡ್ಸ್ ಆನ್ ದ, ಅದೇ ಹೇಳಿದ್ನಲ್ಲ ಈಗ ಜಸ್ಟ್ ಹೇಳಿದೆ. ಯಾಕಂದರೆ ಒಂದು ನಂಬರ್ ಆಫ್ ಡೇಸ್. ಈಗ ಮದಕರಿ ನಾಯಕ ಅನ್ನೋ ಒಂದು ಸಿನಿಮಾ ನಾನು ನನ್ನ ಕ್ಲಾಸ್ಮೇಟ್ ಆದ ರಾಕ್ಲೈನ್ ವೆಂಕಟೇಶ್ ಅವ್ರ ಜೊತೆಗೆ ನಾನು ವರ್ಕ್ ಮಾಡಿದೆ. ಅವ್ರ ಜೊತೆ ಹಿಂದಿನ ಸೂಪರ್ ಸಿನಿಮಾನೂ ವರ್ಕ್ ಮಾಡಿದ್ದೀನಿ, ಕುರುಬನ ರಾಣಿನೂ ವರ್ಕ್ ಮಾಡಿದ್ದೀನಿ. ಅಲ್ಲಿ ಏನು ಕೊಟ್ಟರು ಅದೇನೇ ಇಲ್ಲಿ ಕೊಟ್ಟರು ಅಂತ ಹೇಳೋಕ್ಕಲ್ಲ. ಅಲ್ಲಿ ಏನು ಕೊಟ್ಟರು ಇಲ್ಲಿ ಅಡ್ವಾನ್ಸೇ ಅಷ್ಟು ಕೊಟ್ಟರು, ಅರ್ಥ ಆಯ್ತಲ್ಲ. ಸೊ ಅಲ್ಲಿ ಇಡೀ ಸಿನಿಮಾಗೆ ರೆಮ್ಯುನರೇಷನ್ ಬರೋದು ಇಲ್ಲಿ ಅಡ್ವಾನ್ಸಾಗಿ ಕೊಟ್ಟರು. ಅಂದರೆ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಡೇಸ್. ಮ್ಯಾಗ್ನಮ್ ಎಷ್ಟು ದೊಡ್ಡ ಸಿನಿಮಾ, ಮ್ಯಾಗ್ನಮ್ ಎಷ್ಟು ದಿನಗಳ ವರ್ಕು ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಸ್ಕೇಲಲ್ಲಿ ವರ್ಕ್ ಮಾಡ್ತೀವಿ, ಎಷ್ಟು ದಿವಸ ಅನ್ನೋದು ನಮಗೆ ನಂಬರ್ ಆಫ್ ಡೇಸ್. ಫಾರ್ ಎಕ್ಸಾಂಪಲ್, ಈಗ January 15ರಿಂದ ಒಂದು ಸಿನಿಮಾ ವರ್ಕ್ ಮಾಡ್ತಾಯಿದ್ದೀನಿ ನಾನು. ಅಲ್ಲಿಂದ ಒಂದು ಕ್ವಿಕ್ಕಿ ಒಂದು 30 ಡೇಸಲ್ಲಿ ಒಂದು ಸಿನಿಮಾ ವರ್ಕ್ ಮಾಡ್ತೀನಿ. ಅದಾದ ನಂತರ ಇನ್ನೊಂದು ಸಿನಿಮಾ ವರ್ಕ್ ಮಾಡಿ. ಸೊ ನನಗೆ 2 ಸಿನಿಮಾ ಅಂತ ಲೆಕ್ಕಕ್ಕೆ ಬರುತ್ತೆ ಅದು 60 ಡೇಸಲ್ಲಿ. ಕೆಲವು ಸಿನಿಮಾ 60 ಡೇಸ್ ಒಂದು ಸಿನಿಮಾನೂ ಮುಗ್ದಿರಲ್ಲ. ಇಲ್ಲಿ ನನಗೆ 2 ರೆಮ್ಯುನರೇಷನ್ ಸಿಕ್ಕಿರುತ್ತೆ. ಸೊ ಇಲ್ಲಿ ಕಡಿಮೆನೂ ತೊಗೋಬೋದು ನಾನು ಬೇಕು ಅಂತಂದರೆ. ಇಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಡೇಸ್ ಮೋಸ್ಟ್ ಆಫ್ ದ ಟೈಮ್. ಸೊ ಹೀರೋಗಳ ಥರ ಬೇರೆಯವ್ರ ಥರ ನನಗೆ ಇಷ್ಟು ಲಕ್ಷ ಇಷ್ಟು ಕೋಟಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಡೇಸ್. ನಂಬರ್ ಆಫ್ ಡೇಸ್ ಮೇಲೆ ವರ್ಕ್ ಆಗುತ್ತೆ ಅದು ಆ್ಯಕ್ಚುಲಿ. ಬಿಕಾಸ್ ಎಷ್ಟೋ ಜನ ಈಗ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಬರುವಾಗ ಆ್ಯಕ್ಟ್ರ್ ಆದರೆ ನಾವು ದುಡ್ಡು ಜಾಸ್ತಿ ಗಳಿಸ್ಬೋದು, ಲೈಫ್ ಸೆಟ್ಲ್ ಆಗುತ್ತೆ ಅನ್ನೋದು ದುಡ್ಡು ಬರುತ್ತೆ, ಲೈಫ್ ಸೆಟ್ಲ್ ಆಗುತ್ತೆ. ನನಗೆ ಆ ಥರ ನೋಡಿದರೆ ನಿಮಗೆ ಒಂದು ಒಳ್ಳೆ ಇದು ಸೀಕ್ರೆಟೇ, ಬಟ್ ಇದ್ರೂ ಹೇಳ್ತೀನಿ. ನಾನು ಸಿನಿಮಾಗಿಂತ ಹೆಚ್ಚಾಗಿ TV ಸೀರಿಯಲಲ್ಲೇ ದುಡ್ಡು ಜಾಸ್ತಿ ನೋಡಿದ್ದು. ಆ್ಯಕ್ಚುಲಿ ಕೇಳೋಣ ಅಂತಿದ್ದೆ ಸರ್ ನಾನು, ಸಿನಿಮಾನ TV ಸೀರಿಯಲಲ್ಲಿ ಜಾಸ್ತಿ ಬಂತ ಅಂತ. ಕಾರಣ ಯಾಕೆ ಅಂತಂದರೆ ಸಿನಿಮಾದಲ್ಲಿ ದುಡ್ಡು ಸಿಗುತ್ತೆ, ಇಲ್ಲ ಅಂತಲ್ಲ, ಅದು ಸಿನಿಮಾ ಸಿಗುತ್ತೆ. ಅಂದರೆ ಸೀರಿಯಲ್ಲು ನಲ್ಲಿ ನಾನು ಯಾಕೆ ನಾನು ಡೈರೆಕ್ಟ್ರು ಸಿನಿಮಾಟೋಗ್ರಫಿ ಮಾಡಿದ್ದಕ್ಕಲ್ಲ, ನಾನು ಪ್ರೊಡ್ಯೂಸ್ ಮಾಡಿದ್ದಕ್ಕೆ. ನಾನು ನಾನ್ ಸ್ಟಾಪ್ ಒಂದು 5-6 ವರ್ಷ, ಒಂದು 10 ವರ್ಷ, ಒಂದು ಸೀರಿಯಲ್ ಒಂದು 6 ವರ್ಷ ನಡೀತು, ಇನ್ನೊಂದು 2-3 ವರ್ಷ ನಡೀತು. ಈ ಥರ ಲಾಂಗ್ ರನ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಏನಾಗುತ್ತೆ, ಯು ಅರ್ನ್ ಸಮ್ ಬಿಗ್ ಮನಿ. ನಾವು ಡೈಲಿ ರೆಮ್ಯುನರೇಷನ್ಗೆ ವರ್ಕ್ ಮಾಡ್ತೀವಿ ಅಂತಂದರೆ ಐ ಡೋಂಟ್ ಥಿಂಕ್ ಯು ಕ್ಯಾನ್. ಓಕೆ, ನಿಮ್ಮ ಲೈಫ್ ಲಾವಿಶ್ ಆಗಿರುತ್ತೆ, ಸ್ವಲ್ಪ ಕಂಫರ್ಟಬಲ್ ಆಗಿರ್ತೀರ, ಓಕೆ. ನಾವು ಮನೆ ಮಠ ಮಾಡಿಕೊಂಡು ನಾವು ಕಾರು ಬಂಗ್ಲೆ ಅದು ಇದು ತೊಗೋತೀವಿ ಅಂತಂದರೆ ಯು ಹ್ಯಾವ್ ಟು ಪ್ರೊಡ್ಯೂಸ್. ನೀವು ಪ್ರೊಡ್ಯೂಸ್ ಮಾಡಲೇಬೇಕಾಗ್ತದೆ. ಆ ಥರ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಸೀರಿಯಲ್ ಪ್ರೊಡ್ಯೂಸ್ ಮಾಡಿ ಮೈ ಲೈಫ್ ಈಸ್ ವೆರಿ ಕಂಫರ್ಟಬಲ್. ನಾನೀಗ ಕೆಲಸ ಮಾಡಲೇಬೇಕು ಅಂತೇನಿಲ್ಲ. ನಾನು ಕೆಲಸ ಮಾಡದೇ ಇದ್ದರೂ ಮೈ ರೆಸ್ಟ್ ಆಫ್ ಲೈಫ್ ಈಸ್ ಓಕೆ, ಡನ್. ದ ರೀಸನ್ ಇಸ್ ಎಷ್ಟು ಕೇರ್ಫುಲ್ಲಾಗಿ ಎಷ್ಟು ವಯಸ್ಸಿಂದ ಎಷ್ಟು ವಯಸ್ಸುವರೆಗೂ ನೀವು ಯಾವ ಪ್ರೊಫೆಷನ್ ಚೂಸ್ ಮಾಡ್ಕೋತೀರಾ ಅಲ್ಲಿಂದ ಯು ಗೆಟ್ ಔಟ್ and do something passionate what you like. That is more important. So which is more, sir, ಅಂದರೆ
ಹೊಸ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ಜಾಸ್ತಿನಾ ಅಥವಾ ಹೊಸ ಸಿನಿಮಾಟೋಗ್ರಫರ್ ಜೊತೆ ಡೈರೆಕ್ಟರ್ ವರ್ಕ್ ಮಾಡೋದು ಜಾಸ್ತಿನಾ? ವಿಚ್ ಈಸ್ ಈಸಿ ಆರ್ ವಿಚ್ ಜಾಸ್ತಿ ಯಾವ್ದು ಆಗುತ್ತೆ ಇಂಡಸ್ಟ್ರಿಲಿ? ಗೊತ್ತಿಲ್ಲ ನನಗೆ ಅದ್ರ ಗೊತ್ತಿಲ್ಲ. ಲಕ್ ಫ್ಯಾಕ್ಟ್ರ್. ಈಗ ನನಗೆ ರೀಸೆಂಟಾಗಿ ತಲೆದಂಡ ವಾಸ್ ಒನ್ ಆಫ್ ದಿ ಫಿಲ್ಮ್, ನನಗೆ ಇಂಟರ್ನ್ಯಾಷನಲ್ ಅಕ್ಲೇಮ್ ಆ್ಯಂಡ್ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವಾರ್ಡು ಬಂತು. ಆ ಸಿನಿಮಾಗೆ ನ್ಯಾಷನಲ್ ಅವಾರ್ಡು ಬಂತು. ಆ ಸಿನಿಮಾ ನೋಡಿ ಜಡ್ಜ್ ಮಾಡಿ ಈಗ ಯಾರೋ ನನ್ನನ್ನು ಬುಕ್ ಮಾಡಿದರೆ ಒಂದು ಹೊಸ ಸಿನಿಮಾಗೆ, ಅವರಿಗೆ ಆ ತಲೆದಂಡ ಸಿನಿಮಾ ನೋಡಿ ಹಿಂಗೆ ಕೆಲಸ ಮಾಡ್ಬೋದು ನನಗೆ ಅಂತ ಅನಿಸ್ಬಿಡುತ್ತೆ ಅವರಿಗೆ. ಕರೆಕ್ಟ್. ಇಲ್ಲ ನಾನು ಹಿಂದಿನ ಸಿನಿಮಾ ಉಪಿ ಟೂನೇ ಆಗಲಿ, ಸೂಪರ್ ಆಗಲಿ, ಸೂಪರ್ ರಂಗ ಆಗಲಿ, ಇಲ್ಲ ಕಾಫಿ ತೋಟ ಆಗಲಿ, ಈ ಸಿನಿಮಾಗಳೆಲ್ಲ ನೋಡಿದರು ಅಂದರೆ ಇವ್ರು ಈ ಥರನೂ ಕೆಲಸ ಮಾಡಿದ್ದಾರೆ ಅನ್ನೋದು ಅವರಿಗೆ ನನ್ನ ಬಗ್ಗೆ, ನನ್ನ ವರ್ಕ್ ಬಗ್ಗೆ ಅದೆಲ್ಲ ಅನಲೈಸ್ ಮಾಡಿದರೆ ಈ ಕ್ಯಾನ್ ಸ್ಟೆಪ್ ಇನ್ ಟು ಎನಿ ಶೂಸ್ ಅನ್ನೋದು ಅವ್ರಿಗೆ ಮನಸ್ಸಿಗೆ ಬಂದರೆ ಆವಾಗ ನನ್ನ ವರ್ಕ್ ಅಷ್ಟೇ ಮುಖ್ಯ ಆಗುತ್ತೆ. ಸ್ಟೈಲು ಅವ್ರು ಏನು ಹೇಳ್ತಾರೋ ಮತ್ತು ಅವ್ರು ಏನು ಕತೆ ಹೇಳ್ತಾರೋ. ಫಾರ್ ಎಕ್ಸಾಂಪಲ್ ಈಗ ತಲೆದಂಡ ಅನ್ನುವ ಸಿನಿಮಾಗೆ ಅವರು ಫಸ್ಟ್ ಫಿಲ್ಮ್ ಡೈರೆಕ್ಟ್ರೇ, ಆದರೆ ಅವರು ತಂದ ಕತೆ ನನಗೆ ಒಂದು ಅದ್ಭುತ ಕತೆ ಇದು. ಈ ಕತೆಗೆ ಸೀರಿಯಸ್ ವರ್ಕ್, ಸೀರಿಯಸ್ ಸಿನಿಮಾಟೋಗ್ರಫಿ, ಲೈಟಿಂಗು ಮತ್ತು ಸ್ಕಿನ್ ಟೋನು, ಲುಕ್ ಆ್ಯಂಡ್ ಫೀಲು, ಕಲರ್ ಪ್ಯಾಲೆಟ್ಸ್ ಇವೆಲ್ಲವೂ ಮುಂಚೆನೇ ನಾನು ಡಿಸೈಡ್ ಮಾಡಿಕೊಂಡೆ. ಕಾರಣ ಏನಂತಂದರೆ ಇದು ತುಂಬ ರಿಯಲಿಸ್ಟಿಕ್ ಆಗಿ ನಡೆಯೋ ಸಿನಿಮಾ ಕತೆ ಇದು. ಈ ಕತೆಗೆ ನಾನೆಲ್ಲರೂ ಎಕ್ಸಾಜರೇಷನ್ ಮಾಡಿದರೆ ಔಟ್ ಆಫ್ ದಿ ಬಾಕ್ಸ್ ಹೋಗ್ತೀನಿ ನಾನು ಅನ್ನೋ ಕಾರಣಕ್ಕಾಗಿ ತುಂಬ ರಿಯಲಿಸ್ಟಿಕ್ ಆಗಿ ರೈಟ್ ಫ್ರಮ್ ಕಲರ್ಸಿಂದ ಹಿಡಿದು ಎಲ್ಲವೂ ತುಂಬ ರಿಯಲಿಸ್ಟಿಕ್ ಆಗಿ ವರ್ಕ್ ಮಾಡಿದ್ದಕ್ಕೆ ಆ ಸಿನಿಮಾಗೂ ಒಂದು ವ್ಯಾಲ್ಯೂ ಬಂತು. ಆ್ಯಸ್ ಎ ಸಿನಿಮಾಟೋಗ್ರಫರ್ ಇವನೇನು ಯಾರೋ ಡಿಫ್ರೆಂಟಾಗಿ ಕ್ಲೋಸ್ ಟು ಲೈಫಲ್ಲಿ ವರ್ಕ್ ಮಾಡಿದಾನಲ್ಲ ಅಂಥೇಳಿ ಅದಕ್ಕೆ ಬೇಕಾದ ಮನ್ನಣೆ ಕೊಡ್ತಾರೆ. ಸೊ ಅಲ್ಲಿ ಆ ಥರದ್ದು ಸಿನಿಮಾಟೋಗ್ರಫಿ ವರ್ಕ್ಗೂ ಸಿನಿಮಾಗೂ ಅದಕ್ಕೊಂದು ವ್ಯಾಲ್ಯೂ ಬಂತು. ಆ್ಯಂಡ್ ಲಂಡನಲ್ಲಿ ಆ ಕಾರಣಕ್ಕೆ ಅಲ್ವಾ ಸರ್? ಬೇರೆ ಅಂದರೆ ಲಂಡನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಎಷ್ಟೋ ದೇಶಗಳಲ್ಲಿ ಕಾಂಪಿಟೇಷನ್ ಇದ್ದ ಸಿನಿಮಾಗಳ ಜೊತೆ ನನಗೆ ಬೆಸ್ಟ್ ಸಿನಿಮಾಟೋಗ್ರಫಿ ಅವಾರ್ಡ್ ಬಂತು ಅಂದರೆ ಅಷ್ಟೊಂದು ಫಾರಿನ್ ಫಿಲ್ಮ್ ಕ್ಯಾಟಗರಿನಲ್ಲಿ ಇದ್ಕೊಂಡು ನನಗೆ ಬಂತಲ್ಲ ಅಂತಂದರೆ ದೇ ಹ್ಯಾವ್ ಅಬ್ಸರ್ವ್ಡ್ ಲಾಟ್ ಆಫ್ ಥಿಂಗ್ಸ್. ರಿಯಲಿಸ್ಟಿಕ್ ಫಾರ್ಮ್, ಲೈಟಿಂಗ್, ಕಲರ್, ಕ್ಲೋಸ್ ಟು ಲೈಫ್ ಇವೆಲ್ಲ ಯೋಚನೆ ಮಾಡಿರ್ತಾರೆ. ಇವೆಲ್ಲ ಯೋಚನೆ ಮಾಡಿದಾಗ ಓಕೆ, ಅದನ್ನು ನಮ್ಮ ಜನ ಇಲ್ಲಿ ಏನು ಮಾಡಬೇಕು, ನನ್ನ ಹಿಂದಿನ ಸಿನಿಮಾ, ಮುಂದಿನ ಸಿನಿಮಾ ಇವೆಲ್ಲವೂ ಅನಲೈಸ್ ಮಾಡಿ ನನ್ನ ಜೊತೆ ವರ್ಕ್ ಮಾಡೋವ್ರ ಜೊತೆ ಒಂದು ನನ್ನ ಬಗ್ಗೆ ಸ್ವಲ್ಪ ವರ್ಕ್ ಸ್ಟೈಲ್ ಬಗ್ಗೆ ಗೊತ್ತಿದ್ದರೆ ಅವ್ರ ಜೊತೆ ನಾನು ವರ್ಕ್ ಮಾಡೋಕ್ಕೆ ಈಸಿ. ಆ್ಯಂಡ್ ಒಂದು ಡೈರೆಕ್ಷನ್ ಮಾಡಿದ್ರಲ್ವ ಸರ್ ನೀವು? ಹೌದು. ಸೊ ಫಸ್ಟ್ ಟೈಮ್ ಆ ಡೈರೆಕ್ಷನ್ ಮಾಡುವಾಗ ಆ್ಯಕ್ಷನ್ ಅಂತ ಹೇಳ್ಬೇಕಾದ್ರೆ ಆ್ಯಸ್ ಅ ಸಿನಿಮಾಟೋಗ್ರಫರ್ ನೀವು ಮೊದಲು ವರ್ಕ್ ಮಾಡಿದ್ವಿ, ಹ್ಯಾವ್ ದಟ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್, ಟೆಕ್ನಿಕಾಲಿಟಿ ಎಲ್ಲ ಗೊತ್ತು. ಡೈರೆಕ್ಟರಾಗಿ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಅವಾಗ ಹೆಂಗಿತ್ತು ಸರ್ ಫೀಲ್? ವಾಟ್ ವಾಸ್ ಯುವರ್ ತಲೆಯಲ್ಲೇ ನೋಡ್ತಾ ಇತ್ತು ಅವಾಗ? ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನಿಲ್ಲಿ ಸಿನಿಮಾಟೋಗ್ರಫಿ ಓದ್ತಿರ್ಬೇಕಾದ್ರೇ ಒಂದು ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡಿಬಿಟ್ಟೆ. ಓದ್ತಿರ್ಬೇಕಾದ್ರೇ ಫೈನಲ್ ಇಯರ್ ಸ್ಟೂಡೆಂಟ್. ಅಂದರೆ ಕ್ವೆಸ್ಟ್ ಅಂತೇಳಿ, ಕ್ವೆಸ್ಟ್ ಅಂದರೆ ದಾಹ. ಅಂದರೆ ನಾನು ಫೈನಲ್ ಇಯರ್ ಸಿನಿಮಾಟೋಗ್ರಫಿ ಓದ್ತಿರ್ಬೇಕಾದ್ರೇ 16mm ಶೂಟ್ ಮಾಡಿ 35mm ಬ್ಲೋ ಅಪ್ ಮಾಡಿ ಪ್ಯಾರಿಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಕಾರ್ಬೋ ಲೆಸನ್ಸ್ ಅಂತೇಳಿ ಒಂದು ಒಂದು ಸಿಟಿನಲ್ಲಿ ಫಿಲ್ಮ್ ಫೆಸ್ಟಿವಲ್ ನಡೀತು. ಆ ಚಿಲ್ಡ್ರನ್ ಫಿಲ್ಮ್ ಫೆಸ್ಟಿವಲಿಗೆ ನನ್ನ ಸಿನಿಮಾ ಸೆಲೆಕ್ಟ್ ಆಗಿತ್ತು. ಆಗಲೇ ಅಂದರೆ ನಾನು ಹೇಳ್ತಿರೋದು 1984ನಲ್ಲೇ ನಾನು ಡೈರೆಕ್ಟ್ ಮಾಡಿದ್ದೆ. ಆಗಲೇ ಅಂದರೆ ಸಿನಿಮಾಟೋಗ್ರಫಿ ಓದ್ಕೊಂಡೆ ನಾನೇ ಮನೆಯಿಂದ ದುಡ್ಡು ಗಿಡ್ಡು ಅಪ್ಪ ಅಮ್ಮನ ಹತ್ರ ಕೇಳಿ ಮಾಡಿ ಎಲ್ಲ ತಂದು ಆಗಲೇ ಡೈರೆಕ್ಟ್ ಮಾಡಿದ್ದೆ. ಆಗ ಕ್ಲಾಸಲ್ಲಿ ಎಲ್ಲ ಅವ್ನು ಸಿನಿಮಾಟೋಗ್ರಫಿ ಮಾಡು ಅಂದರೆ ಇವ್ನು ಡೈರೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಎಲ್ಲರೂ. ಅಂದರೆ ಸಿನಿಮಾಟೋಗ್ರಫಿ ಮಾಡಬೇಕು, ಅದು ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅನ್ನೋ ಕಾರಣಕ್ಕೆ ಆಗಲೇ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ನಾವು ಕ್ಲಾಸ್ಮೇಟ್ಸ್ ಎಲ್ಲ ಸೇರಿಕೊಂಡು. ಬಟ್ ಡೈರೆಕ್ಟ್ ಮಾಡಿದ್ದು ನಾನು, ಸಿನಿಮಾಟೋಗ್ರಫಿ ಮಾಡಿದೆ, ಪ್ರೊಡ್ಯೂಸು ಮಾಡಿದೆ ಅದನ್ನು. ಆಗ ಮಾಡಿದ್ದೊಂದು ಆಲ್ವೇಸ್ ದೇರ್ ವಾಸ್ ಸಬ್ಕಾನ್ಷಿಯಸ್ಲಿ ಡೈರೆಕ್ಷನ್ ಇತ್ತು. ಸಿನಿಮಾಟೋಗ್ರಫಿ ಮುಗಿಸ್ಕೊಂಡಿದ್ದು ಕೂಡಲೇ ಸಿನಿಮಾಟೋಗ್ರಫಿ ಅಂತೂ ಮಾಡ್ತಿದ್ದೆ. ಬಟ್ ಸಿನಿಮಾಗೆ ಬಂದ ಮೇಲೆ ನನಗೆ ಫಸ್ಟು ಒಂದು ಡೈರೆಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಅಂದರೆ ಹಾಲುಂಡ ತವರು. ಆ ಸಿನಿಮಾದಲ್ಲಿ ಒಂದು ಫೈಟ್ ಸೀಕ್ವೆನ್ಸ್ ನಡೆಯುತ್ತೆ. ವಿಷ್ಣುವರ್ಧನ್ ಅವ್ರನ್ನ ಈ ರೌಡಿಗಳು ಯಾರೋ ಬಂದು ಗಲಾಟೆ ಮಾಡಿ ಹೊಡೆದು ಮಾಡಿ ಎಲ್ಲ ಫೈಟ್ ನಡೀತಾ ಇರುತ್ತೆ. ಈ ವೈಫು ಸಿತಾರಾ ಅವರು ಬಂದು ತಡೀತಾರೆ. ತಡೆದ ಕೂಡಲೇ ಯಾರೋ ಓದಿತಾರೆ,
ಕೆಳಗೆ ಬೀಳ್ತಾಳೆ ಅಮ್ಮ. ಬಿದ್ದು ಈಕೆ ಇಲ್ಲಿ ಒದ್ದಾಡ್ತಿರ್ಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಫೈಟ್ ನಡೀತಿರುತ್ತೆ. ಈ ಎರಡೂ ಅಟ್ ಎ ಟೈಮ್ ನಾವು ಅಂದರೆ ಆ ಎಮೋಷನ್ಸನ್ನ ಹೋಲ್ಡ್ ಮಾಡಬೇಕು. ಇದು ಸಪ್ರೇಟು ಅದು ಸಪ್ರೇಟ್ ಅಲ್ಲ. ಗಂಡ ಹೆಂಡತಿ ಇಲ್ಲಿ ವೈಫಿಗೆ ಬಸ್ರಿ ಆಗಿರ್ತಾಳೆ ಆಕೆ, ಹೊಟ್ಟೆಗೆಟ್ಟು ಬಿದ್ದು ಕೆಳಗೆ ಬಿದ್ದು ಕೂಡಲೇ ಇಲ್ಲಿ ಫೋರ್ಗ್ರೌಂಡಲ್ಲಿ ಈಕೆ ಪೇಯ್ನ್ ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಫೈಟ್ ಎರಡು ಅಟ್ ಎ ಟೈಮ್ ತೋರಿಸ್ಬೇಕಾಗ್ತದೆ. ಆ ಥರದೊಂದು ನೈಟ್ ಶೂಟ್ ಅದು. ಆ್ಯಕ್ಚುಲಿ ನೈಟ್ ಶೂಟ್ ಅಲ್ಲ, ನೈಟೆಲ್ಲ ನಡೀತಿತ್ತು. ಡಿ ರಾಜೇಂದ್ರ ಬಾಬು ಅವರು ನನಗೆ ಅಶೋಕ್ ಇಲ್ಲಿಂದ ನೀನು ಕಂಟಿನ್ಯೂ ಮಾಡು, ನೀನು ಡೈರೆಕ್ಟ್ ಮಾಡು ಅಂದರು. ಫಸ್ಟ್ ಟೈಮ್ ನನಗೆ ಶಾಕು. ಆಗ ತಾನೇ ಒಂದು 3 ಸಿನಿಮಾ ಮಾಡಿದ್ದೀನಿ ನಾನು ಸಿನಿಮಾಟೋಗ್ರಾಫರ್ ಆಗಿ. ನನಗೆ ಡೈರೆಕ್ಟ್ ಮಾಡೋಕ್ಕೆ ಹೇಳ್ತಾರಲ್ಲ ಅಂಥೇಳಿ ನನಗೆ ಸರ್ಪ್ರೈಸ್ ಆಗಿ ಟಕ್ ಅಂತ ಸರ್ ಅಂತಂದು. ಯಾಕಂದರೆ ವಿಷ್ಣುವರ್ಧನ್ ಅವರು ಅಲ್ಲಿದ್ದಾರೆ, ಇವ್ರು ನನಗೆ ಡೈರೆಕ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರಲ್ಲ ಅಂತೇಳಿ. ಇಲ್ಲ ಮಾಡ್ತೀಯ ನೀನು, ನನಗೆ ಗೊತ್ತು ನೀನು ಮಾಡ್ತೀಯ ಅಂದರು. ಬೇಡ ಸರ್ ಅಂತಂದೆ. ಇಲ್ಲ ಮಾಡು ಅಂತಂದರು. ನನಗೆ ಸರಿ ಬಿಟ್ಟೆ, ಬಂದು ಚಾನ್ಸ್ ಬಿಡಬಾರ್ದು ಅಂತೇಳಿ ಸರಿ ಸರ್ ಓಕೆ ಸರ್ ಅಂಥೇಳಿ ಲೈಟಿಂಗ್ ಅಂದರೆ ಸಿನಿಮಾಟೋಗ್ರಫಿ ಮಾಡಿ ಡೈರೆಕ್ಟ್ ಮಾಡೋದು. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಫೈಟ್ ಮಾಸ್ಟರ್ ಹತ್ರ ಮಾತಾಡಿ ಅವರು ನೋಡಿ ಹಿಂಗೆ ಅವರು ಫೈಟ್ ಮಾಡ್ತಿರ್ತಾರೆ, ಈ ಅಮ್ಮ ಈಗ ತಾನೇ ಒದೆ ಬಿದ್ದಿದೆ, ಕೆಳಗೆ ಬಿದ್ದಿದ್ದಾರೆ ಅಂತಂದ್ರೆ ಸರಿ ಓಕೆ. ಫೋರ್ಗ್ರೌಂಡಲ್ಲಿ ಅಮ್ಮ ಬೀಳ್ತಾರೆ, ಫೋರ್ಗ್ರೌಂಡಲ್ಲಿ ಫೋಕಸ್ ಇಟ್ಟು ಬ್ಯಾಕ್ಗ್ರೌಂಡಲ್ಲಿ ಅವ್ರು ಫೈಟ್ ಮಾಡ್ತಿರ್ತಾರೆ, ಇಲ್ಲಿ ಗಂಡ ಫೈಟ್ ಮಾಡ್ತಿರ್ತಾರೆ, ಈ ಅಮ್ಮ ಇಲ್ಲಿ ಈ ಪೇಯ್ನು ಮತ್ತು ಅಲ್ಲಿ ಫೈಟು ಆ ಪರ್ಟಿಕ್ಯುಲರ್ ಎಮೋಷನ್ನ ಎನ್ಹಾನ್ಸ್ ಮಾಡೋದಕ್ಕೆ ನಾನು ವ್ಯೂ ಫೈಂಡ್ರ್ ಥ್ರೂ ಕಾಮೆಂಟ್ ಕೊಡ್ತಾ ಇದ್ದೀನಿ ಆ ಎಮ್ಮನಿಗೆ. ಹಂಗೆ ಮಾಡಿ ಲೆಫ್ಟಲ್ಲಿ ತಿರುಗಿ ಒದ್ದಾಡಿ ಮೇಲೆ ನೋಡಿ ಗಂಡನ ನೋಡೋಕೆ ಟ್ರೈ ಮಾಡಿ ಮತ್ತೆ ವಾಪಸ್ ಇಲ್ಲಿ ಬನ್ನಿ ಪೇಯ್ನ್ ತೊಗೊಳ್ಳಿ ಅಂದರೆ ಆನ್ ಶಾಟ್ ವ್ಯೂ ಫೈಂಡ್ರ್ ಥ್ರೂ ನಾನು ಅವ್ರಿಗೆ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಕಟ್ ಅಂತ ಅಂದೆ, ಹೆದರ್ಕೊಂಡೆ ಒಂಥರ ಕಟ್ ಅಂತ ಎಲ್ಲ ಶಾರ್ಟೆಲ್ಲ ಆದಮೇಲೆ ಹಿಂಗೆ ತಿರುಗಿ ನೋಡಿದ್ರೆ ಡೈರೆಕ್ಟ್ರ್ ಕೂತಿದ್ರು ಅಲ್ಲೇ. ಕಂಟಿನ್ಯೂ ಅಂತ ಅಂದರು. ನನಗೆ ಮೊದಲು ಸಿನಿಮಾ ಡೈರೆಕ್ಟ್ ಮಾಡೋದಕ್ಕೆ ಅಲ್ಲಿ ಆ ಥರದ್ದೊಂದು ಸಣ್ಣ ಅವಕಾಶ ಸಿಕ್ತು. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಇಂಡಿಪೆಂಡೆಂಟ್ ಆಗಿಯೂ ಡೈರೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸಿನಿಮಾಟೋಗ್ರಫಿ ಡೈರೆಕ್ಷನ್ ಎರಡೂ ಜೊತೆಗೆ. ನನಗೆ ಏನು ಅಂತಂದರೆ ಸಿನಿಮಾಟೋಗ್ರಫಿ, ಡೈರೆಕ್ಷನ್ನು, ಪ್ರೊಡಕ್ಷನ್, ಆ್ಯಕ್ಟಿಂಗ್ ಇವೆಲ್ಲ ಇದೆಯಲ್ಲ, ಇದೆಲ್ಲ ಏನು ರಾಕೆಟ್ ಸೈನ್ಸ್ ಅಲ್ಲ. ಇವೆಲ್ಲ ಮಾಡ್ಬೋದು ಒನ್ಸ್ ನೀವು ಒಂದು ಫೀಲ್ಡಲ್ಲಿ ಇಳಿದ್ಬಿಟ್ರೆ ಇವೆಲ್ಲ ನೋಡ್ತಾ ಇರ್ತೀವಲ್ಲ, ಯು ಕ್ಯಾನ್ ಡೂ ಇಟ್ ಅಂತ. ನನಗೆ ಇವ್ರು ಮಾಡೋದನ್ನು ನಾನು ಮಾಡ್ಬೋದು ಅಂತ ನನ್ನ ಮನ್ಸಿಗೆ ಬರ್ತಾ ಇರುತ್ತೆ. ಯಾರೋ ನನ್ನ ಫ್ರೆಂಡ್ ಕೇಳಿದ್ರು, ಅಂದರೆ ನೀನು ಆ್ಯಕ್ಟ್ ಮಾಡ್ಬಿಡ್ತೀಯಾ ನಿನ್ನೊಂದು? ವೈ ನಾಟ್, ಡೆಫಿನೆಟ್ಲಿ ಅಂತಂದೆ. ಆ ಥರದ್ದೊಂದು ಚಾಲೆಂಜ್ ಮಾಡಿನೇ ನಾನು ಇಲ್ಲಿ ಉಲ್ಟಾ ಪುಲ್ಟಾ ಅಂತ ಒಂದು ಸಿನಿಮಾ ಇಲ್ಲಿ ಕನ್ನಡದಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗೆ ಸೇರಿಕೊಂಡು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ವಿ. ನಾನು ಸಿನಿಮಾಟೋಗ್ರಾಫರ್ ಆಗಿದ್ದೆ. ಆ ಸಿನಿಮಾದ ಡಿಸ್ಟ್ರಿಬ್ಯೂಟರೇ ಪ್ರೊಡ್ಯೂಸ್ ಮಾಡಿದ್ರು ತಮಿಳಲ್ಲಿ ಒಂದು ಸಿನಿಮಾ. ಆ ಸಿನಿಮಾಗೆ ನಾನು ಡೈರೆಕ್ಟ್ ಮಾಡಿದೆ ಮತ್ತು ನಾನು ಡಬಲ್ ರೋಲಲ್ಲಿ ಆ್ಯಕ್ಟ್ ಮಾಡಿದೆ. ಕರೆಕ್ಟ್ ಸರ್. ಇಲ್ಲಿ ರಮೇಶ್ ಅರವಿಂದ್ ಪಾತ್ರನ ನಾನು ಅಲ್ಲಿ ತಮಿಳಲ್ಲಿ ಮಾಡಿದೆ. ಸೊ ನನಗೆ ಯಾವುದೂ ದೊಡ್ಡ ವಿಷಯ ಅಂತ ಅನ್ಸಲ್ಲ. ಓಕೆ, ಎಮೋಷನ್ ಇಫ್ ಯು ವಾಂಟ್ ಯು ಕ್ಯಾನ್ ಹೋಲ್ಡ್. ಆ್ಯಕ್ಟೂ ಮಾಡ್ಬೋದು, ಅದೇನು ಆ್ಯಕ್ಟೂ ಮಾಡಿ ಡೈರೆಕ್ಟೂ ಮಾಡಿ ಎರಡೂ ಅಟ್ ಎ ಟೈಮ್ ಮಾಡಿದ್ದೀನಿ. ಸಿನಿಮಾಟೋಗ್ರಫಿ ನನ್ನ ಅಸಿಸ್ಟೆಂಟೇ ಆತ ಸಿನಿಮಾಟೋಗ್ರಫಿ ಮಾಡ್ದೆ. ಅಂದರೆ ಗೆಟಿಂಗ್ ಇನ್ ಟು ದ ಶೂಸ್ ಆಫ್ ಆ್ಯಕ್ಟಿಂಗ್, ಡೈರೆಕ್ಷನ್, ಸಿನಿಮಾಟೋಗ್ರಫಿ, ವೆನ್ ಯು ಆರ್ ಇನ್ ದ ಫೀಲ್ಡ್ ಯು ಕ್ಯಾನ್ ಡೂ ಇಟ್ ಅನ್ನೋದು. ಎಲ್ಲವೂ ಟೇಸ್ಟ್ ಮಾಡಿ ನೋಡ್ಬಿಡೋಣ. ಹೌದು. ನಾವು ವೆನ್ ಯು ಹ್ಯಾವ್ ಅ ರೈಟ್ ಆಟಿಟ್ಯೂಡ್ ಟುವರ್ಡ್ಸ್ ದಟ್ ಥಿಂಗ್ ಅಲ್ಲ, ಸೊ ಅದು ಆಟೋಮ್ಯಾಟಿಕ್ ಆಗಿ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಯು ವಿಲ್ ಗುಡ್ ಇಟ್. ಅಲ್ಲಲ್ಲಿ ಚಾನ್ಸ್ ಸಿಕ್ಕಾಗಲ್ಲ. ಕನ್ನಡ ಸಿನಿಮಾಗಳಲ್ಲಿ ಬೇರೆ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ. ಈವನ್ ರೀಸೆಂಟ್ಲಿ ಒಂದು ಸೀರಿಯಲ್ ಪ್ರೀತಿಯಿಂದ ಅಂತ ಒಂದು ಸೀರಿಯಲ್ಲಿ ಆಲ್ಮೋಸ್ಟ್ ಒಂದು 300-400 ಎಪಿಸೋಡ್ ಏನೋ ಆ್ಯಕ್ಟ್ ಮಾಡಿದೆ. ಬೇರೆ ಯಾರೋ ಆ್ಯಕ್ಟ್ ಮಾಡಬೇಕಾಗಿತ್ತು, ನನ್ನ ವೈಫ್ ಸುಮ್ಮನೆ ಇರಲಿಲ್ಲ, ಮಾಡಿ ಯಾವುದೋ ಒಂದು ನೋಡ್ಬಿಡಿ ಒಂದು ಕೈ ಅಂತ. ಸರಿ, ಅಲ್ಲೊಂದು ಚಾನ್ಸ್ ಸಿಕ್ತು. ಕನ್ನಡ ಸಿನಿಮಾಗಳಲ್ಲಿ ಅಲ್ಲಲ್ಲಿ ಡಾಕ್ಟರ್ ಪಾತ್ರ, ಅದು ಇದು ಏನೇನೋ ಸಣ್ಣ ಪುಟ್ಟ ಪಾತ್ರಗಳು ಬರ್ತವೆ, ಮಾಡ್ತಾ ಇರ್ತೀನಿ, ಖುಷಿಗೆ ಮಾಡ್ತಾ ಇರ್ತೀನಿ. ಕರೆಕ್ಟ್ ಸರ್. Which one you enjoy the most? Direction, cinematography, both. Nice. I thought okay, cinematography ಅಂತ ಬರುತ್ತೆ ಅಂತ. ಇಲ್ಲ, ಬಿಕಾಸ್ ಸರ್ಗೆ ಫಸ್ಟು ಆ್ಯಕ್ಟರ್ ಆಗಬೇಕು ಅನ್ನೋದೇ ಆಸೆ ಇತ್ತು. ಫಸ್ಟ್ ನಾನು ಆ್ಯಕ್ಟರ್ ಆಗಬೇಕು ಅಂತ ಇಷ್ಟಪಟ್ಟವನು. ಕಾರಣ ಯಾಕೆ ಅಂತಂದರೆ, ನಾನು ಮೈಸೂರಲ್ಲಿ ಓದೋಕ್ಕೆ ಹೋದಾಗ ಅಲ್ಲಿ ಬೋರ್ಡಮ್ ಅಂದರೆ ಒಂಟಿಯಾಗಿದ್ದಾಗ ನಮ್ಮ ತಂದೆ ತಾಯಿ ಎಲ್ಲ ಜೊತೆಯಲ್ಲಿರಲಿಲ್ಲ ಅವರು. ನಾನು ಮೈಸೂರಲ್ಲಿ ಜಸ್ಟ್ ಹೈಸ್ಕೂಲಲ್ಲಿ ಓದೋಕ್ಕೆ ಹೋದಾಗ ಬೋರ್ಡಮ್ ಕಳೆಯೋದಕ್ಕೆ ಸಿನಿಮಾಗಳು ನೋಡ್ತಾ ಇದ್ದೆ. ಆ ಸಿನಿಮಾಗಳು ನೋಡ್ತಾ ಏನಾಗ್ತಿತ್ತು, ಫಸ್ಟು ಅಂದರೆ ನಮ್ಮ ಅಲ್ಲಿ ಸ್ವಲ್ಪ ಆರ್ಥೋಡಾಕ್ಸ್ ಮನೆಯಲ್ಲಿ. ಆಗ ಅಲ್ಲಿ ಒಂಟಿಯಾಗಿದ್ದಾಗ ಹೇಳೋರು ಕೇಳೋರು ಯಾರೂ ಇಲ್ಲಲ್ಲ ಸಿನಿಮಾ ನೋಡೋಕ್ಕೆ ಹೋಗೋದು. ಆ ಸಿನಿಮಾ ನೋಡೋಕ್ಕೂ ಹೋದಾಗ ಏನಾಗ್ತಿತ್ತು, ನನಗೆ
ಒಂದೇ ಸಿನಿಮಾನ ಒಂದು 50 ಸರಿ 60 ಸರಿ ಎಲ್ಲ ನೋಡೋ ಹುಚ್ಚು ಬಂದ್ಬಿಡ್ತು. ನಾನಿನ್ನ ಮರೆಯಲಾರೆ ಸಿನಿಮಾ. ನಾನು ಓದ್ತಿರ್ಬೇಕಾದ್ರೆ ಅದೊಂದು ಶಾಂತಲಾ ಥಿಯೇಟ್ರ್ ಮೈಸೂರಲ್ಲಿ ಮಿನಿಮಮ್ ಒಂದು 50 ಸರಿ ಯಾರು ನೋಡಿರ್ತೀನಿ ನಾನು. ಅಪ್ಪ ಆಮೇಲೆ ಮಯೂರ ಇವೆಲ್ಲ ಸಿನಿಮಾಗಳನ್ನು ನೋಡ್ತಾ ಆ ಥಿಯೇಟ್ರಲ್ಲಿ ಅಲ್ಲಿ ರಾಜ್ಕುಮಾರ್ ಅವ್ರ ಡೈಲಾಗ್ ಹೋಗ್ತಿದ್ರ ಜೊತೆಲಿ ನಾನಿಲ್ಲಿ ಅವ್ರ ಜೊತೆಗೆ ನಾನು ಇಲ್ಲಿ ಲಿಪ್ಸಿಂಗ್ ಮಾಡ್ತಾ ಇರ್ತಿದ್ದೆ. ಅಂದರೆ ಆ ಥರ ಸಿನಿಮಾ ಹುಚ್ಚು ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ವಾಪಸ್ ಬೆಂಗಳೂರು ಬಂದ ಕೂಡಲೇ ನನಗೆ ಐ ಶುಡ್ ಬಿಕಮ್ ಆ್ಯನ್ ಆ್ಯಕ್ಟರ್ ಅಂತ ಅಂದ್ಕೊಂಡೆ. ಚಾನ್ಸ್ ಕೊಡೋರು ಯಾರೂ ಇಲ್ವಲ್ಲ, ಸೊ ಬೇರೆ ಒಂದು ರೂಟ್ ಕಂಡುಹಿಡಿಯೋಣ ಅಂಥೇಳಿ ಒಂದು ಫಿಲ್ಮ್ ಇನ್ಸ್ಟಿಟ್ಯೂಟ್ ರೂಟ್ ಕಂಡುಹಿಡ್ಕೊಂಡು ಸಿನಿಮಾಟೋಗ್ರಾಫರ್ ಆಗಿ ಡೈರೆಕ್ಟರ್ ಆಗಿ ಅದಾದಮೇಲೆ ಟೈಮ್ ಆ್ಯಂಡ್ ಅಗೇನ್ ಆವಾಗ ಇದ್ರ ಮೇಲೆ ಜಾಸ್ತಿ ಆಸಕ್ತಿ ಬಂದ್ಬಿಡ್ತು. ಬಟ್ ಆ್ಯಕ್ಟಿಂಗ್ ಅನ್ನೋದು ಬಿಡಲಿಲ್ಲ, ಹಂಗೂ ಟೇಸ್ಟ್ ಮಾಡಿದೆ ಅದು ಹೆಂಗಿರುತ್ತೆ ನೋಡೋಣ ಅಂತ. ಫೈನಲಿ ಯು ರೀಚ್ಡ್ ಯುವರ್ ಗೋಲ್.